Hello dear students, welcome to today's class. Today we are going to discuss about the further topics of MS Excel Unit. Okay, so what is the topic today? Today we are going to discuss about the page layout tab. So what is that? Page layout tab. ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಹೋಮ್ ಟ್ಯಾಬ್ ಬಗ್ಗೆ ಮತ್ತು ಇನ್ಸರ್ಟ್ ಟ್ಯಾಬ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ನಾವೇನು ತಿಳ್ಕೊಳ್ಳೋಣ? ಪೇಜ್ ಲೇಔಟ್ ಟ್ಯಾಬ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಲೆಟ್ ಅಸ್ ಸ್ಟಾರ್ಟ್ ದಿ ಸೆಷನ್ನ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ತಿಳ್ಕೊಳ್ತಾ ಹೋಗ್ತಿದ್ವಿ? ಪೇಜ್ ಲೇಔಟ್ ಟ್ಯಾಬ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಸೊ ಪೇಜ್ ಲೇಔಟ್ ಟ್ಯಾಬಲ್ಲಿ ಎಷ್ಟು ಗ್ರೂಪ್ಸ್ ಇದೆ? ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಪೇಜ್ ಲೇಔಟ್ ಟ್ಯಾಬ್ ಅಂದ್ರೇನು? ಸೊ ದಿಸ್ ಪೇಜ್ ಲೇಔಟ್ ಟ್ಯಾಬ್ ದಿಸ್ ಕನ್ಸಿಸ್ಟ್ ಆಫ್ different groups such as what? Themes, page setups, scale to fit and sheet options and what? Arrange. Okay. So these are the groups available in the page layout tab. So first one is what? Themes group. So themes group ಅಂತಂದ್ರೆ ಏನು? Themes group ಅಂತಂದ್ರೆ ಈ ಒಂದು ಗ್ರೂಪಲ್ಲಿ ನಮ್ಗೆ ಏನೇನಿರುತ್ತೆ? ಥೀಮ್ಸ್ ಇರುತ್ತೆ, ನೆಕ್ಸ್ಟು ಕಲರ್ಸ್ ಇರುತ್ತೆ, ಫಾಂಟ್ಸ್ ಇರುತ್ತೆ, ಎಫೆಕ್ಟ್ಸ್ ಇರುತ್ತೆ. ಸೊ ಇವೆಲ್ಲ ಏನ್ರಿ ಥೀಮ್ಸ್ ಗ್ರೂಪಲ್ಲಿರುತ್ತೆ. ಸೊ ಒಂದು ಥೀಮ್ಗಳನ್ನು ಚೇಂಜ್ ಮಾಡಬೇಕಂದ್ರೆ ಯಾವ ಟ್ಯಾಬಿಗೆ ಹೋಗ್ಬೇಕ್ರಿ? ಪೇಜ್ ಲೇಔಟ್ ಟ್ಯಾಬಿಗೆ ಹೋಗಬೇಕು. ಪೇಜ್ ಲೇಔಟ್, ಸೊ ನಮಗೆ ಹೆಸರೇ ಹೇಳುವಂತೆ ಪೇಜ್ ಅಂತಂದ್ರೆ ಏನ್ರಿ? ಒಂದು ಪೇಜ್ ಇರುತ್ತೆ. ಸೊ ಅದಕ್ಕೆ ಲೇಔಟ್ ಅಂದ್ರೆ ಏನು? ಲೇಔಟ್ ಅಂದರೆ ಸುತ್ತಳತೆ. ಸೊ ಈ ಒಂದು ಪೇಜ್ಗೆ ನಾವು ಯಾವ ಕಲರಿಂಗ್ ಕೊಡಬೇಕು, ಅಥವಾ ಆಫೀಸ್ ಡಾಕ್ಯುಮೆಂಟ್ ಬೇಕು, ಅಥವಾ ಯಾವ ಥರ ನಾವು ಥೀಮ್ಸ್ಗಳನ್ನು ರೆಡಿ ಮಾಡಬೇಕು, ಯಾವ ಥರ ಫಾಂಟ್ಸ್ ಇರಬೇಕು, ಯಾವ ಥರ ಎಫೆಕ್ಟ್ಸ್ ಇರಬೇಕು, ಅದೆಲ್ಲ ಡಿಸೈಡ್ ಮಾಡೋದು ಯಾವ್ದು ರೀ? ಈ ಒಂದು ಥೀಮ್ಸ್ಗಳಲ್ಲಿ ನಾವು ಡಿಸೈಡ್ ಮಾಡ್ತೀವಿ. ಸೊ ದಿಸ್ ಥೀಮ್ಸ್ ಗ್ರೂಪ್ಸ್ ಕನ್ಸಿಸ್ಟ್ ಆಫ್ 4 commands such as what? Themes, colors, fonts and effects. So themes ಅಂದ್ರೇನು? Themes commands gives us what? List of many built-in themes for worksheets. ಸೊ ವರ್ಕ್ಶೀಟಲ್ಲಿ ನಮಗೆ ಬಹಳಷ್ಟು ಇನ್ಬಿಲ್ಟ್ ಆಗಿರತಕ್ಕಂತಹ ಒಂದು ಕಮ್ಯಾಂಡ್ಸ್ ಇರುತ್ತೆ, ಅಂದರೆ ಲಿಸ್ಟ್ ಇರುತ್ತೆ. ಆ ಲಿಸ್ಟ್ಗಳಲ್ಲಿ ನಮಗೆ ಯಾವುದು ವರ್ಕ್ಶೀಟ್ಗೆ ಸೂಟ್ ಆಗುತ್ತೋ ಅದನ್ನು ನಾವು ಒಂದು ಅಪ್ಲೈ ಮಾಡ್ಬೋದು. ಸೊ ದೀಸ್ ಥೀಮ್ಸ್ ಮೇ ಕನ್ಸಿಸ್ಟ್ ಆಫ್ ವಾಟ್? ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಅಂತಂದರೆ ಹೆಡ್ಡಿಂಗ್ಸ್ ಇರ್ಬೋದು, ಕಲರ್ ಕಾಂಬಿನೇಷನ್ ಇರ್ಬೋದು. ಅಂದರೆ ದೀಸ್ ಥೀಮ್ಸ್ ಮೇ ಕನ್ಸಿಸ್ಟ್ ಆಫ್ ವಾಟ್? ಡಿಫ್ರೆಂಟ್ ಕಲರ್ಸ್ ಕಾಂಬಿನೇಷನ್ಸ್, ಹೆಡ್ಡಿಂಗ್ಸ್, ವರ್ಕ್ಶೀಟ್ಸ್ ಆ್ಯಂಡ್ ಶೇಡಿಂಗ್ಸ್, body text styles and design elements, backgrounds, objects and images. So these all are the combination of what? Themes. Themes ಅಲ್ಲಿ ನಮ್ಗೆ ಏನೇನು ಸಿಗುತ್ತೆ? ಒಂದು ಹೆಡ್ಡಿಂಗ್ ಸಿಗುತ್ತೆ, ನೆಕ್ಸ್ಟು ಸಬ್ ಹೆಡ್ಡಿಂಗ್ ಸಿಗುತ್ತೆ, ಬಾಡಿ ಟೆಕ್ಸ್ಟ್ ಸ್ಟೈಲ್ ಸಿಗುತ್ತೆ, ನೆಕ್ಸ್ಟು ಡಿಸೈನ್ ಎಲಿಮೆಂಟ್ ಸಿಗುತ್ತೆ, ಬ್ಯಾಕ್ಗ್ರೌಂಡ್ ಸಿಗುತ್ತೆ. ಸೊ ಇದೆಲ್ಲನೂ ನಮಗೆ ಈ ಒಂದು ಥೀಮ್ಸ್ಗಳಲ್ಲಿ ಸಿಗುತ್ತೆ. ನೆಕ್ಸ್ಟ್ ಏನ್ರಿ? ಕಲರ್ ಇದೆ. ಕಲರ್ ಅಂತಂದರೆ ದ ಕಲರ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಸೆಲೆಕ್ಟ್ ಅ ಕಲರ್ಸ್. ಸೊ ನಮ್ಗೆ ಯಾವ ಕಲರ್ಸ್ ಬೇಕು ಥೀಮಲ್ಲಿ? ಸೊ ಫಾರ್ ಎಕ್ಸಾಂಪಲ್ ನಮಗೆ ಫುಲ್ ವೈಟ್ ಬೇಕು ಅಂದರೆ ವೈಟ್ ಕಲರ್ ಇರುತ್ತೆ, ಫುಲ್ ಬ್ಲ್ಯಾಕ್ ಬೇಕು ಅಂದರೆ ಬ್ಲ್ಯಾಕ್ ಕಲರ್ನ ನಾವು ಪೇಜ್ ಸೆಟಪ್ನ ಮಾಡ್ಕೊಳ್ಬೋದು. ಅಂದರೆ ಪೇಜ್ ಕಲರ್ ನಮ್ಗೆ ಯಾವ ಥರ ಥೀಮ್ ಬೇಕು ಅನ್ನೋದನ್ನು ನಾವು ಈ ಕಲರ್ಸಲ್ಲಿ ನಾವು ಹೋಗಿ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ಏನ್ರಿ? ಫಾಂಟ್ ಇದೆ. ಸೊ ಫಾಂಟಲ್ಲಿ ಏನಿದೆ? ಸಿ ಹಿಯರ್, ಫಾಂಟಲ್ಲಿ ನಮಗೆ ಏನಿದೆ? ದ ಫಾಂಟ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ವಾಟ್? ಸೆಲೆಕ್ಟ್ ಫಾಂಟ್ಸ್. ಫಾಂಟ್ಸ್ ಆರ್ ಅವೈಲೇಬಲ್ಸ್ ಲೈಕ್ ವಾಟ್? ಕ್ಯಾಲಿಬ್ರಿ, ಸೊ ಆಫೀಸ್ 2 ಕ್ಯಾಲಿಬ್ರಿ, ಸೊ ಏರಿಯಲ್, ಟೈಮ್ಸ್ ನ್ಯೂ ರೋಮನ್, ನೆಕ್ಸ್ಟ್ ಕ್ಲಾಸಿಕ್ ವರ್ದೆನಾ, ನೆಕ್ಸ್ಟ್ ಜಿಯಾರ್ಗಿಯಾ ಆ್ಯಂಡ್ ಅದರ್ಸ್. ಸೊ ಇವೆಲ್ಲ ಫಾಂಟ್ ಸೈಜ್, ನಮಗೆ ಫಾಂಟ್ ಫೇಸ್ ಏನಿರುತ್ತಲ್ಲ ಆ ಥರ ಫಾಂಟ್ಸ್ಗಳನ್ನು ಯೂಸ್ ಮಾಡಲಿಕ್ಕೆ ಥೀಮ್ಸಲ್ಲಿ ನಮಗೆ ಈ ಒಂದು ಫಾಂಟ್ಸ್ ಅನ್ನೋ ಒಂದು ಕಮ್ಯಾಂಡ್ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಏನ್ರಿ? ಎಫೆಕ್ಟ್. ಸೊ ನಮಗೆ ಈ ಒಂದು ಎಫೆಕ್ಟ್ ಕಮ್ಯಾಂಡ್ ಎದಕ್ಕೆ ಯೂಸ್ ಆಗುತ್ತೆ? ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ವಾಟ್? ಗಿವ್ ಎಫೆಕ್ಟ್ಸ್ ಫಾರ್ ಕ್ರಿಯೇಟಿಂಗ್ ಆ್ಯಂಡ್ ಮಾಡಿಫೈಯಿಂಗ್ ಥೀಮ್ಸ್. ಸೊ ಥೀಮ್ಸ್ಗಳನ್ನು ಮಾಡಿಫೈ ಮಾಡಲಿಕ್ಕೆ ಅಥವಾ ಎಫೆಕ್ಟ್ಸ್ಗಳನ್ನ ನಾವು ಚೇಂಜ್ ಮಾಡಲಿಕ್ಕೆ ಅಥವಾ ಏನಾದರೂ ಒಂದು ಹೇಗೆ ನಮಗೆ ಕಾಣಿಸ್ಬೇಕು ಅನ್ನೋದಕ್ಕೆ ಈ ಒಂದು ಎಫೆಕ್ಟ್ಸ್ಗಳು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಒಂದು ಮೆನಿ ಡಿಫ್ರೆಂಟ್ ಎಫೆಕ್ಟ್ಸ್ ಆರ್ ಅವೈಲೇಬಲ್. ಬಹಳಷ್ಟು ಎಫೆಕ್ಟ್ಸ್ಗಳನ್ನು ನಾವು ಈ ಒಂದು ಆಪ್ಷನಲ್ಲಿ ನಾವು ನೋಡ್ಬೋದು. ಅಂದರೆ ಯಾವ ಥರ? ಸೊ ಇಕ್ವಿಟಿ ಆಗಿರ್ಬೋದು, ಮೇಡಿಯನ್, ಮೆಟ್ರೋ, ಓರಿಯಲ್, ಟೆಕ್ನಿಕ್. ಸೊ ಈ ಥರ ಅನೇಕ ಒಂದು ಎಫೆಕ್ಟ್ಸ್ಗಳನ್ನು ಈ ಒಂದು ಎಫೆಕ್ಟ್ ಕಮ್ಯಾಂಡಲ್ಲಿ ನೋಡ್ಬೋದು. ಥೀಮ್ಸ್ಗಳಲ್ಲಿ ನಮಗೆ ಎಷ್ಟಿರುತ್ತೆ? 4 ಕಮ್ಯಾಂಡ್ಸ್ ಇರುತ್ತೆ. ಥೀಮ್ಸ್ ಗ್ರೂಪಲ್ಲಿ 4 ಕಮ್ಯಾಂಡ್ಸ್ ಯಾವ್ಯಾವ್ರಿ? ಥೀಮ್ಸ್ ಇರ್ಬೋದು, ಕಲರ್ಸ್, ನೆಕ್ಸ್ಟು ಫಾಂಟ್, ನೆಕ್ಸ್ಟು ಎಫೆಕ್ಟ್. ಸೊ ದೀಸ್ ಆರ್ ದ ಕಮ್ಯಾಂಡ್ಸ್ ಯೂಸ್ಡ್ ಇನ್ ದಿ ಥೀಮ್ಸ್ ಗ್ರೂಪ್. ನೆಕ್ಸ್ಟ್ ಏನ್ರಿ? ಪೇಜ್ ಸೆಟಪ್. ಪೇಜ್ ಸೆಟಪ್ ಗ್ರೂಪಲ್ಲಿ ಏನಿದೆ? ಸೊ ದ ಪೇಜ್ ಸೆಟಪ್ ಗ್ರೂಪ್ ಹ್ಯಾಸ್ ಅ ಡಿಫ್ರೆಂಟ್ ಕಮ್ಯಾಂಡ್ಸ್ ಲೈಕ್ ವಾಟ್? ಮಾರ್ಜಿನ್ಸ್, ಓರಿಯೆಂಟೇಷನ್, ಸೈಜ್, print area, breaks, background and print title. These commands are explained now. So what is that? Page setup ಅಲ್ಲಿ ನಮಗೆ ಏನೇನು ಸಿಗುತ್ತೆ? ಈ ಒಂದು ಪೇಜ್ ಸೆಟಪ್ಪಲ್ಲಿ ನಮಗೆ ಡಿಫ್ರೆಂಟ್ ಕಮ್ಯಾಂಡ್ಸ್ಗಳು ಸಿಗುತ್ತೆ.
ಮಾರ್ಜಿನ್ ಸಿಗುತ್ತೆ, ಓರಿಯೆಂಟೇಷನ್ ಸಿಗುತ್ತೆ, ಸೈಜ್ ಇರುತ್ತೆ, ಪ್ರಿಂಟ್ ಏರಿಯಾ, ಬ್ರೇಕ್ಸ್, ಬ್ಯಾಕ್ಗ್ರೌಂಡ್, ಪ್ರಿಂಟ್ ಟೈಟಲ್ಸ್, ಇವೆಲ್ಲ ಒಂದು ಆಪ್ಷನ್ಸ್ಗಳು, ಈ ಒಂದು ಕಮಾಂಡ್ಸ್ಗಳು ಎಲ್ಲಿ ಸಿಗುತ್ತೆ ನಮಗೆ? ಪೇಜ್ ಸೆಟಪಲ್ಲಿ ಸಿಗುತ್ತೆ. ಸೊ ಈ ಒಂದು ಪೇಜ್ ಸೆಟಪಲ್ಲಿ ನಮಗೆ ಫಸ್ಟ್ ಒನ್ ಏನಿದೆ? ಮಾರ್ಜಿನ್ಸ್ ಇದೆ. ಮಾರ್ಜಿನ್ಸ್ ಎದಕ್ಕೆ ಯೂಸ್ ಆಗುತ್ತೆ? ಯೂಸಿಂಗ್ ದಿಸ್ ಕಮ್ಯಾಂಡ್ ಯು ಕ್ಯಾನ್ ಮೇಕ್ ಅ ಡಿಫ್ರೆಂಟ್ ಮಾರ್ಜಿನ್ ಫಾರ್ಮೆಟ್ಸ್ ಫಾರ್ ವರ್ಕ್ಶೀಟ್. ಸೊ ಮಾರ್ಜಿನ್ಸ್ಗಳೇನಪ್ಪ ಅಂತಂದರೆ, ಒಂದು ಲೆಟರ್ ಸೈಜ್ ಬೇಕು ಅಂದಾಗ ನಮಗೆ ಮಾರ್ಜಿನ್ಸ್ಗಳನ್ನ ಸೆಟ್ ಮಾಡಲಿಕ್ಕೆ ನಾವೇನು ಮಾಡ್ಬೋದು? ಈ ಒಂದು ಮಾರ್ಜಿನ್ಸ್ಗಳನ್ನ ಆ ಒಂದು ಮಾರ್ಜಿನ್ಸಲ್ಲಿ ಒಂದು ಕೆಳಗಡೆ ಒಂದು ಕಾಲಮ್ ಕಾಣಿಸ್ತಿದೆ ನೋಡ್ರಿ, ಒಂದು ಆ್ಯರೋ ಮಾರ್ಕ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದಾಗ ಕಸ್ಟಮೈಸ್ ಅಂತ ಬರುತ್ತೆ, ಅಥವಾ ಆಫೀಸ್ ಅಂತ ಬರುತ್ತೆ, ನ್ಯಾರೋ ಅಂತ ಬರುತ್ತೆ. ನ್ಯಾರೋ ಅಂದ್ರೆ ಏನ್ರಿ? ಚಿಕ್ಕ ಸೈಜ್ ಅಂತ ಅರ್ಥ. ಸೊ ಇವೆಲ್ಲ ಏನ್ರಿ? ಇವೆಲ್ಲ ಮಾರ್ಜಿನ್ಸ್ಗಳನ್ನ ಸೆಟ್ ಮಾಡಲಿಕ್ಕೆ ಇರ್ತಕ್ಕಂತಹ ಆಪ್ಷನ್ ಇದೆಲ್ಲ. ಸೊ ಈ ಕಮೆಂಟ್ ನಮಗೆ ಎದಕ್ಕೆ ಯೂಸ್ ಆಗುತ್ತೆ? ಒಂದು ನಾರ್ಮಲ್ ಆಗಿರ್ಬೋದು, ವೈಡ್ ಆಗಿರ್ಬೋದು, ನ್ಯಾರೋ ಆಗಿರ್ಬೋದು, ಈ ಥರ ಎಲ್ಲ ಮಾರ್ಜಿನ್ಸ್ಗಳನ್ನ ಸೆಟ್ ಮಾಡಲಿಕ್ಕೆ ಈ ಒಂದು ಮಾರ್ಜಿನ್ಸ್ ಒಂದು ಕಮ್ಯಾಂಡ್ ನಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಓರಿಯೆಂಟೇಷನ್. ಓರಿಯೆಂಟೇಷನ್ ಅಂತಂದ್ರೆ ಏನ್ರಿ? ದ ಓರಿಯೆಂಟೇಷನ್ ಆಫ್ ದ ವರ್ಕ್ಶೀಟ್. ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ವಾಟ್? ಓರಿಯೆಂಟೇಷನ್ ಮೇ ಬಿ ಐದರ್ ಲ್ಯಾಂಡ್ಸ್ಕೇಪ್ ಆರ್ ಪೋರ್ಟ್ರೇಟ್. ಅಂದರೆ ನಾವು ಇವಾಗ ಮೊಬೈಲನ್ನು ನಾವು ಸೀದಾ ಹಿಡಿದ್ರೆ ಪೋರ್ಟ್ರೇಟ್, ಅದನ್ನೇ ನಾವು ಒಂದು ಸ್ವಲ್ಪ ಅಗಲವಾಗಿ ಹಿಡಿದ್ರೆ ಅದನ್ನ ಏನಂತ ಹೇಳ್ತೀವಿ? ಲ್ಯಾಂಡ್ಸ್ಕೇಪ್ ಅಂತ ಹೇಳ್ತೀವಿ. ಹಾಗೆಯೇ ಈ ಒಂದು ಲ್ಯಾಂಡ್ಸ್ಕೇಪಲ್ಲಿ ಬೇಕು ನಮಗೆ ಒಂದು ಡಾಕ್ಯುಮೆಂಟ್, ಅಥವಾ ನಮಗೆ ಪೋರ್ಟ್ರೇಟಲ್ಲಿ ಬೇಕು. ಪೋರ್ಟ್ರೇಟ್ ಅಂದರೆ ಇವಾಗ ನೋಡ್ರಿ, ಬರೀ 3-4 ಸ್ಟೂಡೆಂಟ್ಸ್ ಡೀಟೇಲ್ಸ್ ಬೇಕಂದರೆ ನಾವು ಪೋರ್ಟ್ರೇಟಲ್ಲಿ ಇಟ್ಕೋತೀವಿ. ಅದೇ ನಮಗೆ ಒಂದು 100 ಸ್ಟೂಡೆಂಟ್ಸ್ ಲಿಸ್ಟ್ ಒಮ್ಮಕ್ಲೇಬೇಕು ಅಂತಂದರೆ, ಒಂದೇ ಶೀಟಲ್ಲಿ ಬೇಕಂದ್ರೆ ಏನು ಮಾಡ್ತೀವಿ ರೀ? ಲ್ಯಾಂಡ್ಸ್ಕೇಪನ್ನು ಯೂಸ್ ಮಾಡಿ ಅದನ್ನು ಡೇಟಾವನ್ನು ಎಂಟ್ರಿ ಮಾಡ್ತೀವಿ. ಇದಕ್ಕೆ ನಾವೇನಂತ ಹೇಳ್ತೀವಿ? ಓರಿಯೆಂಟೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನ್ರಿ? ಸೈಜ್. ಸೈಜ್ ಅಂದ್ರೆ ಏನ್ರಿ? ಟು ಸೆಟ್ ಅಪ್ ಪೇಜ್ ಸೈಜ್ ಫಾರ್ ಯುವರ್ ವರ್ಕ್ಶೀಟ್ ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್. ಸೊ ಏನಾದರೂ ಒಂದು ವರ್ಕ್ಶೀಟ್ ಪೇಜ್ ಸೈಜ್ನ ಸೆಟ್ ಮಾಡ್ಬೇಕಂತಂದ್ರೆ ಅಂದರೆ ಈ ಒಂದು ಕಮ್ಯಾಂಡ್ನ ನಾವು ಯೂಸ್ ಮಾಡ್ತೀವಿ. ಅಂದರೆ A4 ಅಥವಾ A5 A6 ಅಥವಾ ಲೀಗಲ್ಲಾ, ಲೆಟರಾ, ಯಾವ ಸೈಜಲ್ಲಿ ನಿಮಗೆ ಈ ಒಂದು ಪೇಪರ್ ಇರಬೇಕು, ಪೇಜ್ ಯಾವ ಥರ ಪೇಜ್ ಇರಬೇಕು. ಇವಾಗ ನೀವು ಪ್ರಿಂಟ್ ಕೊಡಬೇಕಾದ್ರೆ ನೀವಿಲ್ಲಿ ಡಾಕ್ಯುಮೆಂಟ್ ರೆಡಿ ಮಾಡೋದು A4 ಮಾಡಿ, ನೀವು ಅಲ್ಲಿ ಲೀಗಲ್ ಸೈಜ್ ಪೇಪರ್ನ ನೀವು ಪ್ರಿಂಟ್ ಕೊಟ್ಟರೆ ಏನಾಗುತ್ತೆ? ಅಲ್ಲಿ ಅದು ರಾಂಗ್ ಆಗಿ ಪ್ರಿಂಟ್ ಆಗುತ್ತೆ. ಅಂದರೆ ನೀವು ಯಾವಾಗಲೂ ಏನು ಮಾಡ್ಬೇಕ್ರಿ? ನೀವೇನು ಒಂದು ಇನ್ಪುಟ್ ಕೊಡ್ತಿರಲ್ಲ ಹಾಗೇನೆ ಔಟ್ಪುಟ್ ಬರುತ್ತೆ. ಇವಾಗ A4 ಅಂತ ನೀವೇನಾದರೂ ಪೇಜನ್ನು ಸೆಟಪ್ ಮಾಡಿದ್ರಿ ಅಂದರೆ A4 ಶೀಟ್ಸನ್ನು ಕೊಡಬೇಕು. ಅದೇ ಲೀಗಲ್ ಸೈಜಲ್ಲಿ ನೀವು ಸೆಲೆಕ್ಟ್ ಮಾಡಿದ್ರಿ ಅಂತಂದರೆ ಲೀಗಲ್ ಸೈಜನ್ನು ಪೇಪರನ್ನು ಕೊಡಬೇಕು. ಅಂದರೆ ಪೇಜ್ ನಮಗೆ ಯಾವ ಥರ ಶೀಟಲ್ಲಿ ಬರಬೇಕು ಔಟ್ಪುಟ್ಟು ಅಂತ ಅನ್ನೋದನ್ನು ಈ ಒಂದು ಸೈಜ್ ನಮಗೆ ಡಿಸೈಡ್ ಮಾಡುತ್ತೆ. ನೆಕ್ಸ್ಟ್ ಏನಿದೆ ರೀ? ಪ್ರಿಂಟ್ ಏರಿಯಾ ಇದೆ. ಪ್ರಿಂಟ್ ಏರಿಯಾ ಇದಕ್ಕೆ ಯೂಸ್ ಆಗುತ್ತೆ? ಟು ಸೆಟ್ ಆರ್ ಕ್ಲಿಯರ್ ಪ್ರಿಂಟ್ ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್. ಸೊ ಪ್ರಿಂಟ್ ಏರಿಯಾ ಅಂತಂದರೆ ಯಾವ ಥರ ನಮಗೆ ಒಂದು ಪೇಜ್ ಸೆಟ್ ಆಗಿರ್ತಕ್ಕಂತಹ ಕಮ್ಯಾಂಡ್, ಯಾವ ಥರ ನಮ್ಗೆ ಪ್ರಿಂಟ್ ಏರಿಯಾ ಬೇಕು. ಸೊ ಅಂದರೆ ಇಟ್ ಈಸ್ ಯೂಸ್ಡ್ ಟು ಸೆಟ್ ಅ ಕ್ಲಿಯರ್ ಪ್ರಿಂಟ್ ಏರಿಯಾ. ಅಂದರೆ ನಮಗೆ ಯಾವ ಥರ ಪ್ರಿಂಟ್ ನಮ್ಗೆ ಔಟ್ಪುಟ್ ಬರುತ್ತೆ ಅನ್ನೋದನ್ನು ಈ ಒಂದು ಪ್ರಿಂಟ್ ಏರಿಯಾ ನಮ್ಗೆ ತೋರಿಸುತ್ತೆ. ನೆಕ್ಸ್ಟ್ ಏನಿದೆ ರೀ? ನೆಕ್ಸ್ಟು ಬ್ರೇಕ್ಸ್ ಇದೆ. ಬ್ರೇಕ್ಸ್ ಈ ಕಮ್ಯಾಂಡ್ ನಮಗೆ ಅದಕ್ಕೆ ಹೆಲ್ಪ್ ಆಗುತ್ತೆ. ಟು ಇನ್ಸರ್ಟ್ ಪೇಜ್ ಬ್ರೇಕ್, ರಿಮೂವ್ ಪೇಜ್ ಬ್ರೇಕ್ ಆ್ಯಂಡ್ ರೀಸೆಟ್ ಆಲ್ ಪೇಜ್ ಬ್ರೇಕ್ಸ್ ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್. ಅಂದರೆ ಪೇಜ್ ಬ್ರೇಕ್ ಅಂದ್ರೆ ಏನ್ರಿ? ಒಂದು ಪೇಜನ್ನು ನಾವು ಇನ್ಸರ್ಟ್ ಮಾಡಿರ್ತೀವಿ. ಆ ಒಂದು ಪೇಜ್ ಅಂದರೆ ಇವಾಗ ಒಂದು ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಿರ್ತೀವಿ. ಏನೋ ಒಂದು ಫೈಲ್ನ ಮಿಡಲ್ ಹಾಕಬೇಕು ಅಂದ್ಕೊಳ್ರಿ. ಮಿಡಲ್ ಹಾಕ್ಬೇಕಂದಾಗ ಏನು ಮಾಡಬೇಕು? ಪೇಜ್ ಬ್ರೇಕ್ ಮಾಡಬೇಕು. ಪೇಜ್ ಬ್ರೇಕ್ ಮಾಡಿದಾಗ ಒಂದು ಪೇಜಲ್ಲಿ ಅಪಿಯರ್ ಆಗುತ್ತೆ. ಸೊ ಒಂದು ಯಾವುದೇ ಒಂದು ಪೇಜ್ ಬ್ರೇಕ್ನ ರಿಮೂವ್ ಮಾಡಬೇಕಂದ್ರೂ, ಅಥವಾ ಯಾವುದಾದ್ರೂ ಒಂದು ಪೇಜ್ನ ರೀಸೆಟ್ ಮಾಡಬೇಕಂದ್ರೂ ಈ ಒಂದು ಬ್ರೇಕ್ಸ್ ಕಮ್ಯಾಂಡ್ ನಮಗೆ ಹೆಲ್ಪ್ ಆಗುತ್ತೆ. ಸೊ ಬ್ರೇಕ್ ಕಮ್ಯಾಂಡಲ್ಲಿ ನಮಗೆ ಅದು ಸಿಂಬಾಲೇ ತೋರಿಸ್ತಿದೆ ನೋಡ್ರಿ. ಸಿಂಬಾಲ್ ಹೇಗಿದೆ? ಒಂದು ಮಿಡಲ್ ಒಂದು ಗ್ಯಾಪ್ ಇದೆ ತಾನೇ, ಅಂದರೆ ನಮಗೆ ಪೇಜ್ ಬ್ರೇಕ್ ಸಿಗುತ್ತೆ. ಸೊ ಅಂದರೆ ಇನ್ನೊಂದು ಪೇಜ್ ನಮಗೆ ಇನ್ಸರ್ಟ್ ಆಗುತ್ತೆ, ಹಾಗೆಯೇ ನಮಗೆ 2 ಪೇಜ್ಗಳ ನಡುವೆ ಒಂದು ಬ್ರೇಕ್ ಸಿಗುತ್ತೆ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ? ಪೇಜ್ ಬ್ರೇಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನ್ರಿ? ಬ್ಯಾಕ್ಗ್ರೌಂಡ್. ಬ್ಯಾಕ್ಗ್ರೌಂಡ್ ಅದಕ್ಕೆ ಆಗುತ್ತೆ? ಟು ಸೆಟ್ ಡಿಸೈರ್ಡ್ ಇಮೇಜಸ್ ಆ್ಯಸ್ ವರ್ಕ್ಶೀಟ್ ಬ್ಯಾಕ್ಗ್ರೌಂಡ್ ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್. ಸೊ ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ವಾಟ್? ಸೆಟ್ ದ ಡಿಸೈರ್ಡ್ ಇಮೇಜಸ್ ಆ್ಯಸ್ ಅ ವರ್ಕ್ಶೀಟ್ ಬ್ಯಾಕ್ಗ್ರೌಂಡ್. ವರ್ಕ್ಶೀಟ್ ಬ್ಯಾಕ್ಗ್ರೌಂಡ್ ನಮ್ಗೆ ಯಾವ ಥರ ಬೇಕು ಅನ್ನೋದನ್ನು ನಾವು ಇಮೇಜಸ್ಗಳನ್ನು ಹಾಕ್ಬೋದು, ಅಥವಾ ನಮ್ಗೆ ಯಾವ ಥರ ನಮಗೆ ಇವಾಗ ರಿಕ್ವೈರ್ಮೆಂಟ್ ಇರುತ್ತೋ ಆ ಥರ ನಾವು ಇಮೇಜಸ್ಗಳನ್ನು, ಬ್ಯಾಕ್ಗ್ರೌಂಡ್ಗಳನ್ನು ಸೆಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಏನ್ರಿ? ಪ್ರಿಂಟ್ ಟೈಟಲ್ಸ್. ಟು ಸ್ಪೆಸಿಫೈ ರೋಸ್ ಆ್ಯಂಡ್ ಕಾಲಮ್ಸ್ ಆನ್ ಈಚ್ ಪೇಜ್ ಆಸ್ ಟೈಟಲ್ for data or table. This command is used. So this command is used to what? Specify rows and columns on each page. So rows ಮತ್ತು ಕಾಲಮ್ಸ್ಗಳನ್ನು ನಾವು ಒಂದು ಈಚ್ ಪೇಜಲ್ಲಿ ಏನಾದರೂ ಟೈಟಲ್ ಹಾಕಬೇಕು ಅಂತಂದಾಗ ಈ ಒಂದು ಪ್ರಿಂಟ್ ಟೈಟಲ್ಸ್ ಕಮ್ಯಾಂಡ್ ನಮಗೆ ಯೂಸ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಗ್ರೂಪ್ ಯಾವುದಿದೆ ರೀ? ನೆಕ್ಸ್ಟ್ ಗ್ರೂಪು ಸ್ಕೇಲ್ ಟು ಫಿಟ್. ಸ್ಕೇಲ್ ಟು ಫಿಟ್ ಅಂತಂದ್ರೇನು? ಇನ್ ದಿಸ್ ಗ್ರೂಪ್ ದೇರ್ ಆರ್ 3 ಇಂಪಾರ್ಟೆಂಟ್ ಕಮ್ಯಾಂಡ್ಸ್ ಲೈಕ್ ವಿಡ್ತ್, ಹೈಟ್ and scale. Uses these commands we will make the scale to fit to the group. So what is that?
ಇನ್ ದಿಸ್ ಗ್ರೂಪ್ ಎಷ್ಟು ಕಮಾಂಡ್ಸ್ ಇರ್ತವೆ ರೀ ಇದರಲ್ಲಿ? 3 ಇಂಪಾರ್ಟೆಂಟ್ ಕಮಾಂಡ್ಸ್ ಇರ್ತವೆ. ಸೊ ಅದರಲ್ಲಿ ಯಾವ್ದ್ರಿ? ವಿಡ್ತ್, ಹೈಟ್ ಆ್ಯಂಡ್ ಸ್ಕೇಲ್. ಸೊ ವಿಡ್ತ್ ಅಂದ್ರೇನು? ಟು ರೆಡ್ಯೂಸ್ ದ ವಿಡ್ತ್ ಆಫ್ ಪ್ರಿಂಟೆಡ್ ಔಟ್ಪುಟ್ ದಿಸ್ ಕಮಾಂಡ್ ಈಸ್ ಯೂಸ್ಡ್. ಸೊ ದಿಸ್ ವಿಡ್ತ್ ಆರೋ ಮಾರ್ಕ್ dialog is used to what? So this box contains options like automatic, 1 page, second page, third page, 9 or more pages. ಅಂದರೆ ನಮಗೆ ಈ ಒಂದು ವಿಡ್ತ್ ಎದಕ್ಕೆ ಹೆಲ್ಪ್ ಆಗುತ್ತೆ ನಮಗೆ? ಇಟ್ ಈಸ್ ರೆಡ್ಯೂಸ್ ದ ವಿಡ್ತ್ ಆಫ್ ದ ಪ್ರಿಂಟೆಡ್ ಔಟ್ಪುಟ್. ಅಂದರೆ ನಮಗೇನು ಪ್ರಿಂಟೆಡ್ ಔಟ್ಪುಟ್ ಇರುತ್ತಲ್ಲ, ಅಂದರೆ ಯಾವುದೊಂದು ಔಟ್ಪುಟ್ ಇರುತ್ತಲ್ಲ ಅದನ್ನು ನಮಗೆ ಆಟೋಮೆಟಿಕ್ ಆಗಿ ನಾವು ವಿಡ್ತ್ ಸೈಜ್ನ ಜಾಸ್ತಿ ಮಾಡ್ಬೋದು. ಅಂದರೆ ಇರ್ತಕ್ಕಂತಹ ಒಂದು ಕಂಟೆಂಟ್ನ ನಾವು ವಿಡ್ತನ್ನ ನಾವು ಸೆಟ್ ಮಾಡ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟು ಹೈಟ್. ಟು ರೆಡ್ಯೂಸ್ ದ ಹೈಟ್ ಆಫ್ ಪ್ರಿಂಟೆಡ್ ಔಟ್ಪುಟ್ ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್. ಸೊ ಈ ಒಂದು ಕಮ್ಯಾಂಡ್ ನಮಗೆ ಎದಕ್ಕೆ ಯೂಸ್ ಆಗುತ್ತೆ? ಹೈಟನ್ನು ನಾವು ವೇರಿಯೇಷನ್ ಮಾಡಲಿಕ್ಕೆ ಈ ಒಂದು ಕಮ್ಯಾಂಡ್ ನಮಗೆ ಯೂಸ್ ಆಗುತ್ತೆ. ನೆಕ್ಸ್ಟು ಸ್ಕೇಲ್. ಸ್ಕೇಲ್ ಅಂತಂದರೆ ಟು shrink or enlarge the printed output to required percentage of the actual size this command is used. So this command is used to what? Enlarge the printed output. ಅಂದರೆ ನಮ್ಗೆ ಯಾವ ಥರ ಬೇಕು ಅಂದರೆ ಇವಾಗ ಸ್ಕೇಲ್ ಟು ಫಿಟ್ ಅಂದರೆ ಏನು ಗೊತ್ತಾ? ಸೊ ಇವಾಗ ನಮಗೆ ಒಂದು ಬಹಳ ದೊಡ್ಡ ಡಾಕ್ಯುಮೆಂಟ್ನ ಸ್ವಲ್ಪ ನಾವು ಲೆಂದಿಯಾಗಿ ಬರೆದಿರ್ತೀವಿ, ಬಟ್ ಅದನ್ನು ಉದ್ದ ಕಡಿಮೆ ಇರುತ್ತೆ. ಉದ್ದ ಕಡಿಮೆ ಇದ್ದಾಗ ಏನಾಗುತ್ತೆ? ಸೊ ಈ ಒಂದು ಲೆಂದಿ ಆಗಿರ್ತಕ್ಕಂತಹ ಡಾಕ್ಯುಮೆಂಟ್ನ ನಾವೇನು ಮಾಡ್ತೀವಿ, ಅದ್ರ ತಕ್ಕ ಹಾಗೆ ಅಂದರೆ ಹೈಟು ಮತ್ತು ವಿಡ್ತಿಗೆ ತಕ್ಕ ಹಾಗೆ ನಾವೇನು ಮಾಡ್ತೀವಿ, ಈ ಒಂದು ಸ್ಕೇಲ್ನ ಸೆಟ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಏನಂತ ಹೇಳ್ತಾರೆ ರೀ? ಈ ಸ್ಕೇಲ್ ಕಮ್ಯಾಂಡ್ನ ಈ ಒಂದು ಸ್ಕೇಲ್ ಟು ಫಿಟ್ ಗ್ರೂಪಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಏನು ರೀ? ನೆಕ್ಸ್ಟ್ ಗ್ರೂಪ್ ಯಾವ್ದು ರೀ? ಶೀಟ್ ಆಪ್ಷನ್ಸ್. ವಾಟ್ ಇಸ್ ದ್ಯಾಟ್? ಶೀಟ್ ಆಪ್ಷನ್ಸ್. ಸೊ ಶೀಟ್ ಆಪ್ಷನ್ಸ್ ಎದಕ್ಕೆ ಯೂಸ್ ಆಗುತ್ತೆ ನಮಗೆ? ಸೊ ಇನ್ ದ ಶೀಟ್ ಆಪ್ಷನ್ಸ್ ಗ್ರೂಪ್ ದೇರ್ ಆರ್ 2 ಕಮ್ಯಾಂಡ್ಸ್ ಸಚ್ ಆಸ್ ಗ್ರಿಡ್ ಲೈನ್ ಆ್ಯಂಡ್ ಹೆಡ್ಡಿಂಗ್. ಸೊ ಗ್ರಿಡ್ ಲೈನ್ ಮತ್ತು ಹೆಡ್ಡಿಂಗ್ಸ್ಗಳನ್ನು ನಮಗೆ ಯೂಸ್ ಮಾಡಲಿಕ್ಕೆ ಈ ಒಂದು ಶೀಟ್ ಆಪ್ಷನ್ಸ್ ಗ್ರೂಪ್ ನಮಗೆ ಹೆಲ್ಪ್ ಆಗುತ್ತೆ. ಗ್ರಿಡ್ ಲೈನ್ ಅಂತಂದ್ರೆ ಏನು? ಗ್ರಿಡ್ ಲೈನ್ ಈಸ್ ನಥಿಂಗ್ ಬಟ್ ದಿಸ್ ಒನ್. ಗ್ರಿಡ್ ಲೈನ್ ಅಂದರೆ ಅಂತಂದರೆ ಇವಾಗ ಒಂದು ಬಾಕ್ಸಲ್ಲಿ ಈಗ ಏನು ಕಾಣಿಸಿದೆಯಲ್ಲ, ಸೊ ಈ ಒಂದು MS Excel ಶೀಟಲ್ಲಿ ಸೊ ನಮಗೆ ಕಾಲಮ್ಸ್ ಇದೆ, ರೋಸ್ ಇದೆ, ಈ ಥರ ಕಾಣಿಸಿದೆಯಲ್ಲ, ಇದಕ್ಕೆ ಗ್ರಿಡ್ ಲೈನ್ಸ್ ಅಂತ ಹೇಳ್ತೀವಿ ನಾವು. ಅದರೊಳಗಡೆ ಮತ್ತು ನಿಮಗೆ ಸಣ್ಣ ಸಣ್ಣ ಒಂದು ಚೌಕ್ ಬಾಕ್ಸಸ್ ಆಗಿರಲಿ, ಟೇಬಲ್ ಫಾರ್ಮೆಟೆಡ್ ಒಂದು ಬಾಕ್ಸ್ ಬೇಕಂತಂದರೆ ಅದಕ್ಕೆ ಏನಂತ ಹೇಳ್ತೀವಿ ರೀ? ಗ್ರಿಡ್ ಲೈನ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಇನ್ ದ ಗ್ರಿಡ್ ಲೈನ್ ಕಮ್ಯಾಂಡ್ ದೇರ್ ಆರ್ ವೀವ್ ಆ್ಯಂಡ್ ಪ್ರಿಂಟ್ ಆಪ್ಷನ್ಸ್ ಆರ್ ದೇರ್. ದ ವೀವ್ ಆಪ್ಷನ್ ಈಸ್ ಯೂಸ್ಡ್ ಟು ವಾಟ್? ಶೋ ಆರ್ ಹೈಡ್ ಗ್ರಿಡ್ ಲೈನ್ಸ್. ಸೊ ಗ್ರಿಡ್ ಲೈನಲ್ಲಿ ನಮಗೆ ವೀವ್ ಮತ್ತು ಪ್ರಿಂಟ್ ಆಪ್ಷನ್ಸ್ಗಳಿದೆ. ಸೊ in the grid line command there are weave and print options are there. The weave option is used to what? Show or hide the grid line on worksheet, and print option is used to print worksheet along with a grid line or without grid line. ಅಂದರೆ ನಮಗೆ ಈ ಒಂದು ಗ್ರಿಡ್ ಲೈನ್ ಮತ್ತು ಗ್ರಿಡ್ ಲೈನಲ್ಲಿ ವೀವ್ ಮತ್ತು ಪ್ರಿಂಟ್ ಅಂತ ಎದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ, ವೀವ್ ಅಂತಂದರೆ ಗ್ರಿಡ್ ಲೈನ್ ತೋರಿಸುತ್ತೆ. ಅದೇ ವೀವ್ಗೆ ನಾವು ಅನ್ಮಾರ್ಕ್ ಮಾಡಿದ್ರೆ ಏನು ಸಿಗುತ್ತೆ? ಒಂದು ಗ್ರಿಡ್ ಲೈನ್ಗಳನ್ನು ತೋರಿಸೋದಿಲ್ಲ. ಸೊ ಅದೇ ಪ್ರಿಂಟಲ್ಲಿ ನಾವು ಮಾರ್ಕ್ ಮಾಡಿದಾಗ ವಿತ್ ಗ್ರಿಡ್ ಲೈನ್ ನಮಗೆ ಪ್ರಿಂಟ್ ಆಗುತ್ತೆ. ಒಂದು ವೇಳೆ ಪ್ರಿಂಟ್ನ ನಾವು ಮಾರ್ಕ್ ಮಾಡಿಲ್ಲ ಅಂತಂದರೆ ಒಂದು ಪ್ರಿಂಟ್ ಇಲ್ದ ಹಾಗೆ ಅಂದರೆ ಗ್ರಿಡ್ ಲೈನ್ ಇಲ್ದ ಹಾಗೆ ಪ್ರಿಂಟ್ ಆಗುತ್ತೆ. ಸೊ ಈ ಒಂದು ಗ್ರಿಡ್ ಲೈನಲ್ಲಿ ವ್ಯೂ ಮತ್ತು ಪ್ರಿಂಟ್ ನಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಒನ್ ಏನಿದೆ ರೀ? ಹೆಡ್ಡಿಂಗ್ ಇದೆ. ಹೆಡ್ಡಿಂಗಲ್ಲಿ ಏನಾಗುತ್ತೆ? ದ ಹೆಡ್ಡಿಂಗ್ ಕಮ್ಯಾಂಡ್ ಕಂಟೇನ್ಸ್ ವಾಟ್? ವೀವ್ ಆ್ಯಂಡ್ ಪ್ರಿಂಟ್ ಆಪ್ಷನ್ಸ್ ವೀವ್. ಸೊ ವಾಟ್ ಇಸ್ ದ್ಯಾಟ್? ವೀವ್ ಮತ್ತು ಪ್ರಿಂಟ್ ವೀವ್ ಅಂತ ಇದೆ. ಸೊ ವೀವ್ ಮತ್ತು ಪ್ರಿಂಟ್ ಇದ್ದಾಗ ಈ ಆಪ್ಷನ್ಸ್ ನಮಗೆ ಅದಕ್ಕೆ ಯೂಸ್ ಆಗುತ್ತೆ. ಸೊ ವೀವ್ ಆಪ್ಷನ್ ಈಸ್ ಯೂಸ್ಡ್ ಟು ಶೋ ಆರ್ ಹೈಡ್ ದ ರೋ ಆ್ಯಂಡ್ ಕಾಲಮ್ ಹೆಡ್ಡಿಂಗ್ಸ್ ಆನ್ ದಿ ವರ್ಕ್ಶೀಟ್. ಅಂದರೆ ವೀವ್ ಆಪ್ಷನ್ಸ್ ಅಂದರೆ ನಮಗೆ ಕಾಲಮ್ಸ್ ಹೆಡ್ಡಿಂಗ್ ಮತ್ತು ಈ ರೋ ಹೆಡ್ಡಿಂಗ್ಸ್ ಏನದು ಇರ್ತಾವಲ್ಲ, ಸೊ ಈ ಒಂದು ಕಂಟೆಂಟ್ಸ್ಗಳನ್ನು ತೋರಿಸ್ಬೋದು ಅಥವಾ ನಾವು ಹೈಡು ಕೂಡ ಮಾಡ್ಬೋದು. ವೀವ್ ಅಂದರೆ ನಮಗೆ ತೋರಿಸುತ್ತೆ, ಹೆಡ್ಡಿಂಗ್ಸ್ ತೋರಿಸುತ್ತೆ. ಅದನ್ನು ನಾವು ಅನ್ಚೆಕ್ ಮಾಡಿದ್ರೆ ನಮಗೆ ಹೆಡ್ಡಿಂಗ್ಸ್ಗಳನ್ನು ತೋರಿಸೋದಿಲ್ಲ. ನೆಕ್ಸ್ಟ್ ಪ್ರಿಂಟ್ ಅಂದರೆ ಏನು ರೀ? ಪ್ರಿಂಟ್ ಆಪ್ಷನ್ ಈಸ್ ಯೂಸ್ಡ್ ಟು ಪ್ರಿಂಟ್ ವರ್ಕ್ಶೀಟ್ ಅಲಾಂಗ್ ವಿತ್ ರೋ ಆ್ಯಂಡ್ ಕಾಲಮ್ ಹೆಡ್ಡಿಂಗ್ಸ್ ಆರ್ ವಿದೌಟ್ ದೆಮ್. ಅಂದರೆ ಪ್ರಿಂಟ್ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ನಮಗೆ ವಿತ್ ಏನು ಈ ಒಂದು ಹೆಡ್ಡಿಂಗ್ಸ್ ಅಂದರೆ ಕಮ್ಯಾಂಡ್ಸ್ ಹೆಡ್ಡಿಂಗ್ಸ್ ಇದೆಯಲ್ಲ, ಒಂದು ಆ್ಯರೋ ಅಲ್ಲಿ ಆಗಿರ್ಬೋದು, ಅಂದರೆ ಕಾಲಮಲ್ಲಿ ಆಗಿರ್ಬೋದು ಅಥವಾ ರೋ ಅಲ್ಲಿ ಆಗಿರ್ಬೋದು ಇರ್ತಕ್ಕಂಥ ಹೆಡ್ಡಿಂಗ್ಗಳನ್ನು ವಿತ್ ಪ್ರಿಂಟಲ್ಲಿ ನಾವು ತೋರಿಸ್ಬೇಕಂದ್ರೆ, ಅಂದರೆ ವರ್ಕ್ಶೀಟಲ್ಲಿ ನಮಗೆ ಈ ಒಂದು ಹೆಡ್ಡಿಂಗ್ಸ್ಗಳನ್ನು ಒಳಗೊಂಡು ನಮಗೆ ಪ್ರಿಂಟ್ ಬೇಕಂದ್ರೂ ಸಹ ನಾವು ಈ ಒಂದು ಪ್ರಿಂಟ್ ಆಪ್ಷನ್ನ ಯೂಸ್ ಮಾಡ್ಬೋದು. ಅಥವಾ ಇವೆರಡನ್ನೂ ನಾವು ನಮಗೆ ಈ ಒಂದು ಹೆಡ್ಡಿಂಗ್ಸ್ಗಳು ಬೇಡ ಅಂತಂದ್ರೂ ವಿದೌಟ್ ಹೆಡ್ಡಿಂಗ್ ಇಲ್ದೇನೂ ನಾವು ಪ್ರಿಂಟ್ ಮಾಡ್ಬೋದು. ಅರ್ಥ ಆಯ್ತಾ? ನೆಕ್ಸ್ಟ್ ಏನು ರೀ? ಅರೇಂಜ್ ಗ್ರೂಪ್. ಅರೇಂಜ್ ಗ್ರೂಪ್ ಅಂತಂದ್ರೇನು? ಅರೇಂಜ್ ಗ್ರೂಪ್ ಅಂತಂದರೆ ಇನ್ ದ ಅರೇಂಜ್ ಗ್ರೂಪ್ ದೇರ್ ಆರ್ ಕಮ್ಯಾಂಡ್ಸ್ ಲೈಕ್ ವಾಟ್? ಬ್ರಿಂಗ್ ಟು ಫ್ರಂಟ್, ಸೆಂಡ್ ಟು ಬ್ಯಾಕ್. ಸೊ ಈ ಒಂದು ಅರೇಂಜ್ ಗ್ರೂಪಲ್ಲಿ ನಾವು ಏನಾದರೂ ಆ್ಯರೋ ಮಾರ್ಕ್ನ ಕ್ಲಿಕ್ ಮಾಡಿದಾಗ ನಮ್ಗೆ ಯಾವ್ಯಾವ ಆಪ್ಷನ್ಸ್ ಬರುತ್ತೆ?
bring to front, send to back, selection pane, align, group and rotate. The uses of these commands are explained below. ಅಂದರೆ ಇಲ್ಲಿ ನೋಡ್ರಿ, ಈ ಒಂದು ಆ್ಯರೋ ಮಾರ್ಕ್ನ ಅರೇಂಜ್ ಅಂತ ಇದ್ದಲ್ಲಿ ನಾವು ಆ್ಯರೋ ಮಾರ್ಕ್ ನಾವೇನು ಕ್ಲಿಕ್ ಮಾಡ್ತೀವೋ ಅದನ್ನು ನಾವು ಕ್ಲಿಕ್ ಮಾಡಿದಾಗ ದಿಸ್ ಕಮ್ಯಾಂಡ್ ಈಸ್ ಯೂಸ್ಡ್ ದೀಸ್ ಕಮ್ಯಾಂಡ್ಸ್ ಎದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಬ್ರಿಂಗ್ ಟು ಫ್ರಂಟ್ ಅಂತ ಬರುತ್ತೆ, ಸೆಂಡ್ ಟು ಬ್ಯಾಕ್ ಅಂತ ಬರುತ್ತೆ. ನೆಕ್ಸ್ಟ್ ಇವೆಲ್ಲ ಆಪ್ಷನ್ಸ್ಗಳನ್ನು ಒಳಗೊಂಡಿರುತ್ತೆ ಈ ಒಂದು ಅರೇಂಜ್ ಕಮ್ಯಾಂಡ್. ಅರೇಂಜ್ ಅಂದರೆ ಏನು ರೀ, ಸೊ ಇನ್ಕ್ರೀಸಿಂದ ಡಿಕ್ರೀಸಿಂಗ್ ಆರ್ಡರ್ಗೆ ಅರೇಂಜ್ ಮಾಡೋದು. ಸೊ ಅರೇಂಜ್ಮೆಂಟ್ನೆಲ್ಲ ನಾವು ಮಾಡೋದನ್ನು ನಾವೇನಂತ ಹೇಳ್ತೀವಿ, ಅರೇಂಜ್ ಗ್ರೂಪ್ ಅಂತ ಹೇಳ್ತೀವಿ. ಇನ್ ದ ಅರೇಂಜ್ ಗ್ರೂಪ್, ಸೊ ಫಸ್ಟ್ ಒನ್ ಈಸ್ ವಾಟ್, ಬ್ರಿಂಗ್ ಟು ಫ್ರಂಟ್ ಅಂತ ಆಪ್ಷನ್ ಇರುತ್ತೆ. ಸೊ ಬ್ರಿಂಗ್ ಟು ಫ್ರಂಟ್ ಅಂದ್ರೇನು, ದಿಸ್ ಕಮ್ಯಾಂಡ್ ಹ್ಯಾಸ್ ದ ಆಪ್ಷನ್ಸ್ ಲೈಕ್ ಬ್ರಿಂಗ್ ಟು ಫ್ರಂಟ್ ಆ್ಯಂಡ್ ಬ್ರಿಂಗ್ ಫಾರ್ವರ್ಡ್ ಆಪ್ಷನ್ಸ್. ಲೈಕ್ ಬ್ರಿಂಗ್ ಟು ಫ್ರಂಟ್ ಆಪ್ಷನ್ ಬ್ರಿಂಗ್ಸ್ selected object above all other objects. Bring to forward option brings selected object one level up when ಆಬ್ಜೆಕ್ಟ್ಸ್ ಆರ್ ಓವರ್ಲ್ಯಾಪಿಂಗ್. ಅಂದರೆ ನಾವು ಸೆಲೆಕ್ಟೆಡ್ ಟೆಕ್ಸ್ಟ್ಗಳನ್ನು ನಾವು ಬಹಳ ಫ್ರಂಟ್ ಆಪ್ಷನಲ್ಲಿ ತೊಗೊಳ್ಬೋದು. ಸೊ ಇಲ್ಲ ಅಂದರೆ ನಾವು ಫಾರ್ವರ್ಡ್ ಆಪ್ಷನ್ಗೂ ಕೂಡ ಹೋಗ್ಬೋದು. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ, ಬ್ರಿಂಗ್ ಟು ಫ್ರಂಟ್ ಅಂತ ಹೇಳ್ತೀವಿ. ನೆಕ್ಸ್ಟು ಸೆಂಡ್ ಟು ಬ್ಯಾಕ್. ಸೆಂಡ್ ಟು ಬ್ಯಾಕ್ ಅಂದ್ರೆ ಏನು ರೀ, ದಿಸ್ ಕನ್ಸಿಸ್ಟ್ ಆಫ್ ಟೂ ಆಪ್ಷನ್ಸ್ ಲೈಕ್ ಸೆಂಡ್ ಟು ಫ್ರಂಟ್ ಆ್ಯಂಡ್ ಸೆಂಡ್ ಟು ಫಾರ್ವರ್ಡ್. ಸೆಂಡ್ ಟು ಫ್ರಂಟ್ ಆಪ್ಷನ್ ಎದಕ್ಕೆ ಯೂಸ್ ಆಗುತ್ತೆ ರೀ, ಇಟ್ ಸೆಂಡ್ಸ್ ದಿ ಸೆಲೆಕ್ಟೆಡ್ ಆಬ್ಜೆಕ್ಟ್ಸ್ ಬಿಲೋ ಆಲ್ ದ ಓವರ್ಲ್ಯಾಪಿಂಗ್ ಆಬ್ಜೆಕ್ಟ್ಸ್. ನೆಕ್ಸ್ಟು ಸೆಂಡ್ ಫಾರ್ವರ್ಡ್ ಆಪ್ಷನ್. ಸೆಂಡ್ ಫಾರ್ವರ್ಡ್ ಆಪ್ಷನ್ ಎದಕ್ಕೆ ಯೂಸ್ ಆಗುತ್ತೆ, ಸೆಂಡ್ ಸೆಲೆಕ್ಟೆಡ್ ಆಬ್ಜೆಕ್ಟ್ ಒನ್ ಲೆವೆಲ್ ಡೌನ್ ಆ್ಯಂಡ್ ವೆನ್ ದ ಆಬ್ಜೆಕ್ಟ್ಸ್ ಆರ್ ಓವರ್ಲ್ಯಾಪಿಂಗ್. ಯಾವಾಗ ಒಂದರ ಮೇಲೆ ಒಂದು ಅಥವಾ ಓವರ್ಲ್ಯಾಪ್ ಆಗ್ತಾ ಇರುತ್ತೋ ಅಥವಾ ಅದೇ ರಿಪೀಟ್ ಆಗ್ತಾ ಇರುತ್ತೋ ಅದನ್ನು ಏನು ಮಾಡ್ತಾರೆ ರೀ, ಈ ಒಂದು ಸೆಂಡ್ ಟು ಬ್ಯಾಕ್, ಬ್ಯಾಕ್ ಟು ಸೆಂಡ್ ಅಂದರೆ ಈ ಒಂದು ಆಪ್ಷನ್ಗಳನ್ನು ಯೂಸ್ ಮಾಡೋದ್ರಿಂದ ನಮಗೆ ಆಬ್ಜೆಕ್ಟ್ಸ್ ಓವರ್ಲ್ಯಾಪ್ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೆಲೆಕ್ಷನ್ ಪೇನ್. ಸೊ ಇದರಲ್ಲಿ ಏನಾಗುತ್ತೆ, ಸೆಲೆಕ್ಷನ್ ಪೇನ್ ಅಂತ ಇರುತ್ತೆ. ಸೊ ಸೆಲೆಕ್ಷನ್ ಪೇನ್ ಅಂತ ಅಂದರೆ ದಿಸ್ ಕಮ್ಯಾಂಡ್ ಡಿಸ್ಪ್ಲೇಸ್ ಸೆಲೆಕ್ಷನ್ ವಿಸಿಬಿಲಿಟಿ ಪೇನ್. ದಿಸ್ ಈಸ್ ಯೂಸ್ಡ್ ಟು ವಾಟ್, ಸೆಲೆಕ್ಟ್, ಹೈಡ್ ಆರ್ ಸೆಲೆಕ್ಟ್ ದಿ ಆಬ್ಜೆಕ್ಟ್ಸ್. ಸೆಲೆಕ್ಟ್ ಅಂದರೆ ನಮಗೆ ಇರ್ತಕ್ಕಂಥ ಆಬ್ಜೆಕ್ಟ್ಸ್ನ ಹೈಡ್ ಮಾಡ್ಬೋದು ಅಥವಾ ನಾವು ಇರ್ತಕ್ಕಂಥ ಸಬ್ಜೆಕ್ಟ್ನ ಆಬ್ಜೆಕ್ಟ್ಸ್ನ ಸೆಲೆಕ್ಟ್ ಮಾಡ್ಬೋದು. ಅದಕ್ಕೆ ನಾವು ಸೆಲೆಕ್ಟ್ ಪೇನ್ ಅಂತ ಹೇಳ್ತೀವಿ. ಸೊ ಅಲೈನ್ ಇರುತ್ತೆ, ಗ್ರೂಪ್ ಇರುತ್ತೆ. ಸೊ ಇವೆಲ್ಲವನ್ನು ನಾವು ಈ ಒಂದು ಅರೇಂಜ್ ಗ್ರೂಪಲ್ಲಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ಪೇಜ್ ಲೇಔಟಲ್ಲಿ ಎಷ್ಟು ಗ್ರೂಪ್ಸ್ ಇದೆ, ಥೀಮ್ಸ್, ಪೇಜ್ ಸೆಟಪ್, ಸ್ಕೇಲ್ ಟು ಫಿಟ್, ಶೀಟ್ ಆಪ್ಷನ್ಸ್ ಆ್ಯಂಡ್ ಅರೇಂಜ್. ಸೊ ದೀಸ್ ಆರ್ ದ ಗ್ರೂಪ್ಸ್ ಆರ್ ಕವರ್ಡ್ ಇನ್ ದ ಪೇಜ್ ಲೇಔಟ್. ಓಕೆ, ಸೊ ಈ ಒಂದು ನೋಟ್ಸನ್ನು ನಾವು ವಿಡಿಯೋ ಎಂಡಲ್ಲಿ ನಾನು ನಿಮಗೆ ತೋರಿಸಿರ್ತೀನಿ. ಸೊ ಅದರಲ್ಲಿ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್ ಟ್ಯಾಬ್ ಯಾವುದ್ರಿ, ಫಾರ್ಮುಲಾಸ್. ಸೊ ನೆಕ್ಸ್ಟ್ ಟ್ಯಾಬ್ ಯಾವುದ್ರಿ, ಫಾರ್ಮುಲಾಸ್ ಟ್ಯಾಬ್. ಫಾರ್ಮುಲಾಸ್ ಟ್ಯಾಬ್ ಅಂದ್ರೆ ಏನು ರೀ, ಸೊ ಫಾರ್ಮುಲಾಸ್ ಟ್ಯಾಬ್ ನಮಗೆ ಮೈಕ್ರೋಸಾಫ್ಟ್ ವರ್ಡಲ್ಲೂ ಇರಲಿಲ್ಲ. ನೆಕ್ಸ್ಟ್ ಏನು ರೀ, ಈ ಒಂದು ಪವರ್ ಪಾಯಿಂಟಲ್ಲೂ ನಾವು ಜಸ್ಟ್ ಅದನ್ನು ಯೂಸ್ ಮಾಡಿರಲಿಲ್ಲ ಅಥವಾ ಫಾರ್ಮುಲಾಸ್ನ ನಾವು ಯೂಸ್ ಮಾಡಿಲ್ಲ. ಬಿಕಾಸ್ ಇದು ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಆಗಿರೋದ್ರಿಂದ ನಾವು ಫಾರ್ಮುಲಾಸ್ಗಳನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಈ ಫಾರ್ಮುಲಾಸಲ್ಲಿ ನಮಗೆ ಎಷ್ಟು ಗ್ರೂಪ್ಸ್ ಇದೆ ನೋಡಿ, ಇಲ್ಲಿ ಫಂಕ್ಷನ್ ಲೈಬ್ರರಿ ಇದೆ, ಡಿಫೈನ್ಡ್ ನೇಮ್ಸ್ ಇದೆ, ನೆಕ್ಸ್ಟು ಫಾರ್ಮುಲಾ ಎಡಿಟಿಂಗ್ ಇದೆ, ನೆಕ್ಸ್ಟು ಕ್ಯಾಲ್ಕುಲೇಷನ್ಸ್ ಇದೆ. ಸೊ ಇವೆಲ್ಲ ಗ್ರೂಪ್ಸ್ ನಮಗೆ ಈ ಒಂದು ಫಾರ್ಮುಲಾಸ್ ಟ್ಯಾಬಲ್ಲಿ ನಮಗೆ ಕಾಣಸಿಗುತ್ತೆ. ಸೊ ಈ ಒಂದು ಫಾರ್ಮುಲಾಸ್ ಟ್ಯಾಬ್ ಅಂತಂದ್ರೇನು, ಸೊ ಇನ್ ದ ಫಾರ್ಮುಲಾ ಟ್ಯಾಬ್ ದೇರ್ ಆರ್ 4 ಮೇನ್ ಗ್ರೂಪ್ಸ್. ದೇರ್ ಆರ್ ವಾಟ್, ಫಂಕ್ಷನ್ ಲೈಬ್ರರಿ, ಡಿಫೈನ್ ನೇಮ್ಸ್, ಫಾರ್ಮುಲಾ ಎಡಿಟಿಂಗ್ ಆ್ಯಂಡ್ ಕ್ಯಾಲ್ಕುಲೇಷನ್ಸ್. ದೀಸ್ ಗ್ರೂಪ್ಸ್ ಆರ್ ಎಕ್ಸ್ಪ್ಲೇನ್ಡ್ ಇನ್ ಡೀಟೇಲ್. ಸೊ ವಾಟ್ ಇಸ್ ದ್ಯಾಟ್, ಸೊ ದಿಸ್ ಒನ್ ಯಾವ್ಯಾವ ಇದೆ ರೀ, ಫೋರ್ ಮೇನ್ ಗ್ರೂಪ್ಸ್ ಇದೆ. ಅದರಲ್ಲಿ ಯಾವ್ದು ರೀ, ಫಂಕ್ಷನ್ ಲೈಬ್ರರಿ, ಡಿಫೈನ್ ನೇಮ್ಸ್, ಫಾರ್ಮುಲಾ ಎಡಿಟಿಂಗ್ ಆ್ಯಂಡ್ ಕ್ಯಾಲ್ಕುಲೇಷನ್ಸ್. ಸೊ ನಾವು ಈ ಒಂದು ಫಂಕ್ಷನ್ ಲೈಬ್ರರಿ ಅಂದ್ರೇನು, ಡಿಫೈನ್ಡ್ ನೇಮ್ಸ್ ಅಂದ್ರೇನು, ಫಾರ್ಮುಲಾ ಎಡಿಟಿಂಗ್ ಅಂದ್ರೇನು, ಕ್ಯಾಲ್ಕುಲೇಷನ್ ಅಂದ್ರೇನು, ಸೊ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಒನ್ ಏನಿದೆ ರೀ, ಫಂಕ್ಷನ್ ಲೈಬ್ರರಿ. ಫಂಕ್ಷನ್ ಲೈಬ್ರರಿ ಅಂತಂದ್ರೆ ಏನು ರೀ, ಇನ್ ದ ಫಂಕ್ಷನ್ ಲೈಬ್ರರಿ ಗ್ರೂಪ್ ದೇರ್ ಆರ್ 10 important commands like insert function, auto sum, recently used and financial, logical text, date and time, lookup and reference, maths and trig and more functions. The task performed, these commands are performed in this page and like formulas tab. So what is that, ಫಂಕ್ಷನ್ಸ್ ಲೈಬ್ರರಿ ಅಂದರೆ ಫಂಕ್ಷನ್ಸ್ ಲೈಬ್ರರಿಯಲ್ಲಿ ನಮ್ಗೆ ಏನೇನು ಸಿಗುತ್ತೆ, ಸೊ ನಮಗೆ ಇನ್ಸರ್ಟ್ ಫಂಕ್ಷನ್ ಸಿಗುತ್ತೆ. ಫಸ್ಟ್ ಒನ್ ಏನಿದೆ, ಇನ್ಸರ್ಟ್ ಫಂಕ್ಷನ್ ಇದೆ. ನೆಕ್ಸ್ಟು ಆಟೋ ಸಮ್ ಇದೆ, ರೀಸೆಂಟ್ಲಿ ಯೂಸ್ಡ್ ಇದೆ, ಫೈನಾನ್ಷಿಯಲ್ ಇದೆ, ಲಾಜಿಕಲ್ ಇದೆ, ಟೆಕ್ಸ್ಟ್ ಇದೆ, ಡೇಟ್ ಆ್ಯಂಡ್ ಟೈಮ್ ಇದೆ. ಸೊ ನೆಕ್ಸ್ಟು ಅದರ್ ಫಂಕ್ಷನ್ಸ್ ಲೈಬ್ರರಿ ಅಂತಂದರೆ ನಮಗೆ ಲುಕಪ್ ಆ್ಯಂಡ್ ರೆಫರೆನ್ಸ್ ಇದೆ, ಮ್ಯಾಥ್ಸ್ ಆ್ಯಂಡ್ ಟ್ರಿಗ್ ಇದೆ. ನೆಕ್ಸ್ಟ್ ಏನಿದೆ ರೀ,
ಮೋರ್ ಫಂಕ್ಷನ್ಸ್ ಇದೆ. ಎಲ್ಲ ಫಂಕ್ಷನ್ಸ್ಗಳನ್ನು ನಾವು ಈ ಒಂದು ಲೈಬ್ರರಿ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಎಲ್ಲ ಫಂಕ್ಷನ್ಸ್ಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಕಮ್ಯಾಂಡ್ಸ್ಗಳನ್ನು ನಾವೇನಂತ ಹೇಳ್ತೀವಿ ರೀ, ಫಂಕ್ಷನ್ಸ್ ಲೈಬ್ರರಿ ಅಂತ ಹೇಳ್ತೀವಿ. ಸೊ ಫಂಕ್ಷನ್ಸ್ ಲೈಬ್ರರಿಯಲ್ಲಿ ಫಸ್ಟ್ ಫಂಕ್ಷನ್ ಏನಿದೆ ರೀ, ಇನ್ಸರ್ಟ್ ಫಂಕ್ಷನ್ ಇದೆ. ಇನ್ಸರ್ಟ್ ಫಂಕ್ಷನ್ ಅಂದ್ರೆ ಏನ್ರಿ, ದ ಇನ್ಸರ್ಟ್ ಫಂಕ್ಷನ್ ಕಮ್ಯಾಂಡ್ ಹೆಲ್ಪ್ಸ್ ಅಸ್ ಟು search for three different like search for function, select a category and select a function. ಸೊ ಈ ಒಂದು ಇನ್ಸರ್ಟ್ ಫಂಕ್ಷನ್ ಅಂದರೆ ಫಂಕ್ಷನ್ಗಳನ್ನು ಇನ್ಸರ್ಟ್ ಮಾಡೋದು ಪೇಜಲ್ಲಿ. ಸೊ ಯಾವ ಥರ ಫಂಕ್ಷನ್ಸು? ಸೊ ಅಂದರೆ ಸರ್ಚ್ ಫಾರ್ ಅ ಫಂಕ್ಷನ್ಸ್, ಸೆಲೆಕ್ಟ್ ಅ ಕ್ಯಾಟಗರಿ, ಸೆಲೆಕ್ಟ್ ಅ ಫಂಕ್ಷನ್ಸ್. ಆಯಾ ಫಂಕ್ಷನ್ಗಳನ್ನು ಅಂದರೆ ಅಲ್ಲಿರ್ತಕ್ಕಂತಹ ಫಂಕ್ಷನ್ಗಳನ್ನು ಯಾವುದು ನಮಗೆ ರಿಕ್ವೈರ್ಡ್ ಇರುತ್ತೋ ಆ ಫಂಕ್ಷನ್ಗಳನ್ನು ನಾವು ಇನ್ಸರ್ಟ್ ಫಂಕ್ಷನಲ್ಲಿ ಯೂಸ್ ಮಾಡ್ಬೋದು. ಅಂದರೆ ನಮಗೆ ಈ ಒಂದು ಸರ್ಚ್ ಫಾರ್ ಅ ಫಂಕ್ಷನ್ ಆಗಿರ್ಬೋದು, ಸೆಲೆಕ್ಟ್ ಕ್ಯಾಟಗರಿ ಆಗಿರ್ಬೋದು, ಸೆಲೆಕ್ಟ್ ಫಂಕ್ಷನ್ ಆಗಿರ್ಬೋದು, ಇವೆಲ್ಲವನ್ನುಗಳನ್ನು ನಾವು ಇನ್ಸರ್ಟ್ ಫಂಕ್ಷನಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ಆಟೋಸಮ್. ಆಟೋಸಮ್ ಅಂತಂದ್ರೇನು? ಆಟೋಸಮ್ ಕಮ್ಯಾಂಡ್ ಹೆಲ್ಪ್ಸ್ ಅಸ್ ಟು ಮೇಕ್ ಸಿಂಪಲ್ ಕ್ಯಾಲ್ಕುಲೇಷನ್ ಸಚ್ ಆಸ್ ಸಮ್, ಎವರೇಜ್ ಆ್ಯಂಡ್ ಕೌಂಟ್ ನಂಬರ್ಸ್ ಆ್ಯಂಡ್ ಮ್ಯಾಕ್ಸಿಮಮ್, ಮಿನಿಮಮ್. ಸೊ ಎಲ್ಲ ಸಮ್ಗಳನ್ನು ಅಂದರೆ ಇವೆಲ್ಲ ಅಡಿಷನ್ ಆಗಿರ್ಬೋದು, ಎವರೇಜ್ ಆಗಿರ್ಬೋದು, ನೆಕ್ಸ್ಟು ಈ ಒಂದು ಮ್ಯಾಕ್ಸಿಮಮ್ ಆಗಿರ್ಬೋದು, ಮಿನಿಮಮ್, ಈ ಥರ ಎಲ್ಲ ನಮಗೂ ಆಟೋ ಸಮ್ ಕಮ್ಯಾಂಡ್ ಇದಕ್ಕೆ ಯೂಸ್ ಆಗುತ್ತೆ, ನಮಗೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಏನು ರೀ, ರೀಸೆಂಟ್ಲಿ ಯೂಸ್ಡ್ ಅಂತ ಇದೆ ನೋಡಿರಿ. ರೀಸೆಂಟ್ಲಿ ಯೂಸ್ಡ್ ಅಂತಂದ್ರೇನು? ದ ರೀಸೆಂಟ್ಲಿ ಯೂಸ್ಡ್ ಕಮ್ಯಾಂಡ್ ಹೆಲ್ಪ್ಸ್ ಅಸ್ ಟು ಸೆಲೆಕ್ಟ್ ರೀಸೆಂಟ್ಲಿ ಯೂಸ್ಡ್ ಫಂಕ್ಷನ್ಸ್. ರೀಸೆಂಟ್ಲಿ ಯೂಸ್ಡ್ ಫಂಕ್ಷನ್ಸ್ ನಾವು ಏನು ಯೂಸ್ ಮಾಡಿರ್ತೀವೋ, ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ರಿಲೇಟೆಡ್ ಟು ಸಮ್ ಅಂದರೆ ಸಮ್ ಯೂಸ್ ಮಾಡಿರ್ತೀವಿ, ಎವ್ರೇಜ್ ಯೂಸ್ ಮಾಡಿರ್ತೀವಿ, ಇಫ್ ಯೂಸ್ ಮಾಡಿರ್ತೀವಿ, ಕೌಂಟ್ ಯೂಸ್ ಮಾಡಿರ್ತೀವಿ, ಮ್ಯಾಕ್ಸಿಮಮ್, ಮಿನಿಮಮ್, ಇವೆಲ್ಲ ನಾವು ರೀಸೆಂಟ್ಲಿ ಏನು ಯೂಸ್ ಮಾಡಿರ್ತೀವಲ್ಲ ಆ ಒಂದು ಕಮಾಂಡ್ಗಳು ನಮಗೆಲ್ಲ ಏನಾಗಿರುತ್ತೆ, ಈ ಒಂದು ರೀಸೆಂಟ್ಲಿ ಯೂಸ್ಡ್ ಕಮಾಂಡಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಸೊ ದೀಸ್ ಫಂಕ್ಷನ್ಸ್ ಆರ್ ಯೂಸ್ಡ್ ಟು ಹೆಲ್ಪ್ ದಿ ಸೆಲೆಕ್ಟ್ ರೀಸೆಂಟ್ಲಿ ಯೂಸ್ಡ್ ಫಂಕ್ಷನ್ಸ್ ಲೈಕ್ sum, average, if, hyperlink, count, max, minimum, sumif and pmt, so and more. ಸೊ ಇವೆಲ್ಲ ಕಮ್ಯಾಂಡ್ಸ್ಗಳನ್ನು ನಮಗೆ ರೀಸೆಂಟ್ಲಿ ಯೂಸ್ಡ್ ಫಂಕ್ಷನಲ್ಲಿ ನಮ್ಗೆ ಕಾಣಸಿಗುತ್ತೆ. ನೆಕ್ಸ್ಟ್ ಏನ್ರಿ, ಫೈನಾನ್ಷಿಯಲ್ ಫಂಕ್ಷನ್ಸ್. ಫೈನಾನ್ಷಿಯಲ್ ಫಂಕ್ಷನ್ಸ್ ಅಂದ್ರೆ ಏನ್ರಿ, ಯೂಸಿಂಗ್ ದಿ ಫೈನಾನ್ಷಿಯಲ್ ಕಮ್ಯಾಂಡ್ ಯು ಕ್ಯಾನ್ ಸೆಲೆಕ್ಟ್ ದಿ ಇನ್ಸರ್ಟ್. ಸೊ ಫೈನಾನ್ಷಿಯಲ್ ಅಂತಂದರೆ ಏನ್ರಿ, ಇದರಲ್ಲಿ ನಾವು ಒಂದು ಕೆಲವೊಂದು ಡಿಫಾಲ್ಟ್ಸ್ ಫೈನಾನ್ಷಿಯಲ್ ಫಂಕ್ಷನ್ಸ್ ಇರುತ್ತೆ. ಅಂದರೆ ಈ ಒಂದು ಯಾವುದು ಅಕೌಂಟಲ್ಲಿ ನಮಗೆ ಯಾವ್ಯಾವ ಥರ ನಾವು ಇನ್ಸರ್ಟ್ ಮಾಡ್ತಾ ಹೋಗ್ಬೋದು. ಅಂದರೆ ಫೈನಾನ್ಷಿಯಲ್ ಅಂದಾಗ ಏನಾಗುತ್ತೆ ರೀ, ರೇಟ್ ಇರುತ್ತೆ, ಸೊ ಈ ಒಂದು ಪ್ರೈಸ್ ಇರುತ್ತೆ, ನೆಕ್ಸ್ಟು ಈ ಒಂದು ಏನೋ ಒಂದು ಇವಾಗ ರೇಟ್ ಆಗಿರ್ಬೋದು, ಒಂದು ಪ್ರೈಸ್ ಆಗಿರ್ಬೋದು, ಅಥವಾ ಒಂದು ಯಾವ ಥರ ಒಂದು ಗ್ರೂಪ್ ಮಾಡಿರ್ತೀವೋ ಆ ಗ್ರೂಪಲ್ಲಿ ಇರ್ತಕ್ಕಂತಹ ಒಂದು ಡೇಟಾಗಳನ್ನು ಎಂಟರ್ ಮಾಡೋದಾಗಿರ್ಬೋದು. ಸೊ ಡಿ ಬಿ ಆಗಿರ್ಬೋದು, DDB ಆಗಿರ್ಬೋದು, ಡಿಸ್ಕ್ ಆಗಿರ್ಬೋದು. ಸೊ ಇವೆಲ್ಲವುಗಳನ್ನು ನಾವು ಈ ಒಂದು ಫೈನಾನ್ಷಿಯಲ್ ಫಂಕ್ಷನ್ಗಳಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಫೈನಾನ್ಷಿಯಲ್ ಕಮ್ಯಾಂಡ್ಸ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ನಿಮಗೆ ಒಂದು ಸತಿ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಬೇಕಾದ್ರೆ ನಿಮಗೆ ಈ ಒಂದು ಡಿಫಾಲ್ಟ್ ಇವೇನು ಗ್ರೂಪ್ಸ್ ಇದೆಯಲ್ಲ, ಡಿಫಾಲ್ಟ್ ಇನ್ಬಿಲ್ಟ್ ಫಂಕ್ಷನ್ಸ್ಗಳನ್ನು ನೋಡಿದಾಗ ನಿಮಗೆ ಇದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂದರೆ ಆ್ಯಸ್ ದ ನೇಮ್ ಇಟ್ ಸೆಲ್ಫ್ ಸೇಸ್ ದ್ಯಾಟ್ ಫೈನಾನ್ಷಿಯಲ್ ಕಮ್ಯಾಂಡ್ಸ್ಗಳನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಅಂದರೆ ಫೈನಾನ್ಸ್ ರಿಲೇಟೆಡ್ ನಮಗೆ ಯಾವ ಕಮ್ಯಾಂಡ್ಗಳನ್ನ ಯೂಸ್ ಮಾಡಿದರೆ ಏನಾಗುತ್ತೆ ಅನ್ನೋದನ್ನು ನಾವು ಈ ಒಂದು ಫೈನಾನ್ಷಿಯಲ್ ಫಂಕ್ಷನ್ನಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಏನ್ರಿ, ಲಾಜಿಕಲ್ ಫಂಕ್ಷನ್ಸ್. ಯೂಸಿಂಗ್ ಲಾಜಿಕಲ್ ಕಮ್ಯಾಂಡ್ಸ್ ಯು ಕ್ಯಾನ್ ಸೆಲೆಕ್ಟ್ ಆರ್ ಇನ್ಸರ್ಟ್ ಲಾಜಿಕಲ್ ಕ್ಯಾಟಗರಿ ಫಂಕ್ಷನ್ಸ್. ಅಂದರೆ ನಾವಿಲ್ಲಿ ಈ ಲಾಜಿಕಲ್ ಫಂಕ್ಷನ್ಸ್ ಅಂದರೆ ಈ ಲಾಜಿಕಲ್ ಫಂಕ್ಷನ್ಸ್ಗಳನ್ನು ನಾವು ಯೂಸ್ ಮಾಡ್ಬೋದು ಈ ಒಂದು ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟಲ್ಲಿ. ಸೊ ಈ ಒಂದು MS Excelಲ್ಲಿ ನಾವು ಈ ಒಂದು ಲಾಜಿಕಲ್ ಫಂಕ್ಷನ್ಸ್ಗಳನ್ನು ಯೂಸ್ ಮಾಡ್ತೀವಿ. ಲಾಜಿಕಲ್ ಫಂಕ್ಷನ್ಸ್ ಅಂದರೆ ಏನು ಗೊತ್ತಾ, ಆ್ಯಂಡ್ ಗೇಟ್, ನಾರ್ ಗೇಟ್ ಅವೆಲ್ಲ ನೋಡಿರಿ, ಇದ್ರ ಬಗ್ಗೆ ನೀವು ತಿಳ್ಕೊಂಡಿರಬಹುದು. ಅಂದರೆ ಆ್ಯಂಡ್ ಅಂತಂದರೆ ಅಥವಾ ಇವಾಗ 2 and 3 ಅಂತಂದರೆ 2 + 3 ಇದ್ದಂಗೆ. ಅಂದರೆ ಇವೆರಡನ್ನೂ ನಾವು ಒಂದು ಲಾಜಿಕಲ್ ವೇಯಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಇದಕ್ಕೆ ನಾವು ಲಾಜಿಕಲ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಅಂದರೆ ಆ್ಯಂಡ್, ಫೇಲ್ಸ್, ಇಫ್ ಎರರ್, ನಾಟ್, ಆರ್, ಟ್ರೂ. ಸೊ ಇವೆಲ್ಲ ಏನ್ರಿ, ನಾವು ಇದಕ್ಕೆ ಏನಂತ ಹೇಳ್ತೀವಿ, ಲಾಜಿಕಲ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನ್ರಿ, ಟೆಕ್ಸ್ಟ್ ಫಂಕ್ಷನ್ ಇದೆ. ಟೆಕ್ಸ್ಟ್ ಫಂಕ್ಷನ್ ಅಂತಂದ್ರೆ ಏನ್ರಿ, ಸೊ ಈ ಒಂದು ಫಂಕ್ಷನ್ ನಮ್ಗೆ ಎದಕ್ಕೆ ಯೂಸ್ ಆಗುತ್ತೆ, ಯೂಸಿಂಗ್ ಟೆಕ್ಸ್ಟ್ ಕಮ್ಯಾಂಡ್ ಯು ಕ್ಯಾನ್ ಸೆಲೆಕ್ಟ್ ಆ್ಯಂಡ್ ಇನ್ಸರ್ಟ್ ಟೆಕ್ಸ್ಟ್ ಕ್ಯಾಟಗರಿ ಫಂಕ್ಷನ್ಸ್ ಲೈಕ್ ವಾಟ್, ಕ್ಲೀನ್, ಕೋಡ್, ಲೆಫ್ಟ್ ಆ್ಯಂಡ್ ಲೆನ್, ಲೋವರ್, ಮಿಡ್, ಪ್ರಾಪರ್, ಸೊ ರೈಟ್, ಸರ್ಚ್, ಸಬ್ಸ್ಟಿಟ್ಯೂಟ್, ಡಾಲರ್, ಎಕ್ಸಾಕ್ಟ್. ಸೊ ಇವೆಲ್ಲವುಗಳನ್ನು ನಾವು ಟೆಕ್ಸ್ಟ್ ಫಂಕ್ಷನ್ನಾಗಿ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ಡೇಟ್ ಆ್ಯಂಡ್ ಟೈಮ್. ಡೇಟ್ ಆ್ಯಂಡ್ ಟೈಮ್ ಆಸ್ ದ ನೇಮ್ ಇಟ್ ಸೆಲ್ಫ್ ಸೇಸ್ ದ್ಯಾಟ್ ಯೂಸಿಂಗ್ ದ ಡೇಟ್ ಆ್ಯಂಡ್ ಟೈಮ್ ಕಮ್ಯಾಂಡ್ you can select insert date and e date, e month and hour, minute, month, network dates.
ಸೊ ಇವೆಲ್ಲವುಗಳನ್ನು ನಾವು ಡೇಟ್ ಆ್ಯಂಡ್ ಟೈಮಲ್ಲಿ ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟು ಲುಕಪ್ ಆ್ಯಂಡ್ ರೆಫರೆನ್ಸ್. ನೆಕ್ಸ್ಟ್ ಏನ್ರಿ ಲುಕಪ್ ಆ್ಯಂಡ್ ರೆಫರೆನ್ಸ್. So using lookup and reference command, you can select and insert lookup and reference category functions like address, areas, choose, columns and what is that index. ಸೊ ಇವೆಲ್ಲ ಏರಿಯಾಗಳನ್ನು ನೀವೆಲ್ಲ ಈ ಥರ ನೀವು ರೆಫರೆನ್ಸ್ ಅಂತಂದ್ರೆ ಏನ್ರಿ, ನಿಮ್ದು ಏನಾದರೂ ರೆಫರೆನ್ಸ್ ಕೊಡ್ರಿ ಅಂದಿರ್ತಾರೆ ನೋಡಿರಿ. ರೆಫರೆನ್ಸ್ ಅಂದರೆ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮದು ರೆಫರೆನ್ಸ್ನ ನಾವು ಹೇಗೆ ತಿಳ್ಕೊಳ್ಬೇಕು ಅನ್ನೋದನ್ನು ನಾವು ರೆಫರೆನ್ಸ್ಗಳನ್ನು ಈ ಒಂದು ಲುಕಪ್ ಆ್ಯಂಡ್ ರೆಫರೆನ್ಸಲ್ಲಿ ಅಂದರೆ ಈ ಒಂದು ಲಾಜಿಕಲಲ್ಲಿ ಈ ಒಂದು ಫಂಕ್ಷನಲ್ಲಿ ನಾವು ಯೂಸ್ ಮಾಡ್ತೀವಿ. ಇದನ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಿ ರೀ, ರೆಫರೆನ್ಸ್ಗಳನ್ನು ಕೊಡ್ತೀವಿ. ನೆಕ್ಸ್ಟ್ ಏನು ರೀ ಮ್ಯಾಥ್ ಆ್ಯಂಡ್ ಟ್ರಿಗ್. ಮ್ಯಾಥ್ ಆ್ಯಂಡ್ ಟ್ರಿಗ್ ಅಂದ್ರೆ ಏನು ರೀ, this command is used to select insert math and trig category functions like abs, so acos, cos, cos. ಸೊ ಇವೆಲ್ಲ ಏನ್ರಿ ಆಡ್ ಅಂತಿರ್ತಾವೆ, ಪ್ರಾಡಕ್ಟ್ ಅಂತಿರ್ತಾವೆ. ಸೊ ಇವೆಲ್ಲ ಏನ್ರಿ ಇನ್ಬಿಲ್ಟ್ ಫಂಕ್ಷನ್ಸ್ ಇವೆಲ್ಲ ಮ್ಯಾಥ್ ಆ್ಯಂಡ್ ಟ್ರಿಗ್ ಅಂತ. ಸೊ ಇದನ್ನು ನೀವು ರೇರ್ ಕೇಸಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ ರೀ. ಸೊ ಈ ಒಂದು ನೀವು ಯಾವಾಗ ಒಂದು ಟೆಕ್ನಿಕಲಿ ಒಂದು ಏನೋ ಒಂದು ಸ್ಪ್ರೆಡ್ಶೀಟ್ನ ರೆಡಿ ಮಾಡ್ತಿರ್ತೀರಿ ಅಂದಾಗ ಅದರಲ್ಲಿ ನೀವು ಆಟೋಮೆಟಿಕ್ಲಿ ಸೇವ್ ಮಾಡಬೇಕು ಅಂತಂದಾಗ ಈ ಥರ ಒಂದು ಫಂಕ್ಷನ್ಗಳನ್ನು ಯೂಸ್ ಮಾಡ್ತಾ ಹೋಗ್ತೀರಾ. ಓಕೆನಾ. ಸೊ ಮೋರ್ ಫಂಕ್ಷನ್ಸ್ ಅದಕ್ಕೆ ಯೂಸ್ ಆಗುತ್ತೆ ನಮಗೆ. ಸೊ ಮೋರ್ ಫಂಕ್ಷನ್ಸ್ ಅಂದರೆ ಯಾವ್ಯಾವ ಇರುತ್ತೆ ಅದರಲ್ಲಿ, ಸೊ ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ಸ್ ಅಂತ ಇರುತ್ತೆ, ನೆಕ್ಸ್ಟ್ ಕ್ಯೂಬ್ ಫಂಕ್ಷನ್ಸ್ ಅಂತ ಇರುತ್ತೆ, ಇಂಜಿನಿಯರಿಂಗ್ ಫಂಕ್ಷನ್ಸ್ ಅಂತ ಇರುತ್ತೆ, ಇನ್ಫಾರ್ಮೇಷನ್ ಫಂಕ್ಷನ್ಸ್ ಅಂತ ಇರುತ್ತೆ. ಸೊ ಇವೆಲ್ಲ ಫಂಕ್ಷನ್ಸ್ಗಳನ್ನು ನಾವು ಈ ಒಂದು ಮೋರ್ ಫಂಕ್ಷನ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ಸ್ ಅಂದ್ರೇನು, ಈ ಒಂದು ಫಂಕ್ಷನಲ್ಲಿ ನಾವು ಎವರೇಜನ್ನು ಕ್ಯಾಲ್ಕುಲೇಟ್ ಮಾಡೋದಾಗಿರಲಿ ಅಥವಾ ಒಂದು ಯಾವುದೇ ಒಂದು ಸ್ಮಾಲ್ ಆಗಿರ್ಬೋದು, ಸ್ಲೋಪ್ ಆಗಿರ್ಬೋದು. ಸೊ ಇನ್ಬಿಲ್ಟ್ ಫಂಕ್ಷನ್ಸ್ಗಳನ್ನ ಕೊಟ್ಟಿರ್ತಾರೆ ಅದರಲ್ಲಿ ನಮ್ಗೆ ಯಾವ್ದು ರಿಕ್ವೈರ್ಡ್ ಇರುತ್ತೋ ಅದನ್ನು ನಾವು ಯೂಸ್ ಮಾಡ್ತಾ ಹೋಗ್ಬೋದು. ಅದಕ್ಕೆ ನಾವು ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಕ್ಯೂಬ್ ಫಂಕ್ಷನ್ ಅಂದ್ರೇನು, ಕ್ಯೂಬ್ ಫಂಕ್ಷನ್ ಅಂತಂದ್ರೆ ಏನ್ರಿ, ನಾವು ಕ್ಯೂಬ್ ಪ್ರೈಮರ್ ಆಗಿರ್ಬೋದು, ಸೊ ಕ್ಯೂಬ್ ಮೆಂಬರ್ ಆಗಿರ್ಬೋದು. ಸೊ ಇವೆಲ್ಲವುಗಳನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಕ್ಯೂಬ್ ವ್ಯಾಲ್ಯೂ ಆಗಿರ್ಬೋದು. ಸೊ ಇವುಗಳನ್ನೆಲ್ಲವನ್ನು ನಾವು ಈ ಒಂದು ಕ್ಯೂಬ್ ಫಂಕ್ಷನ್ಸಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಇಂಜಿನಿಯರಿಂಗ್ ಫಂಕ್ಷನ್ಸ್ ಅಂದ್ರೆ ಏನ್ರಿ, ಸೊ ಈ ಒಂದು ಇನ್ಬಿಲ್ಟ್ ಫಂಕ್ಷನ್ಸ್ ಇರುತ್ತೆ, ಇನ್ಬಿಲ್ಟ್ ಕಂಟೆಂಟ್ಸ್ ಇರುತ್ತೆ. ಅಂದರೆ ಇಂಪೋರ್ಟ್ ಪ್ರಾಡಕ್ಟ್ ಆಗಿರ್ಬೋದು. ಸೊ ಈ ಒಂದು ಡಿಸೆಂಬರಲ್ಲಿ ನಮ್ಗೆ ಏನಾಗಿರುತ್ತೆ, ಬಿನ್ನಲ್ಲಿ ಏನು ಮಾಡಬೇಕು. ಸೊ ಇವೆಲ್ಲವನ್ನು ನಾವು ಈ ಒಂದು ಇಂಜಿನಿಯರಿಂಗ್ ಫಂಕ್ಷನ್ಸಲ್ಲಿ ಯೂಸ್ ಮಾಡ್ತೀವಿ. ಇನ್ಫಾರ್ಮೇಷನ್ ಫಂಕ್ಷನ್ಸ್ ಅಂದ್ರೆ ಏನ್ರಿ, ಇನ್ಫಾರ್ಮೇಷನ್ ಅಂತಂದರೆ ಎರರ್ ಆಗಿರ್ಬೋದು, ಟೈಪ್ ಇನ್ಫೋ. ಸೊ ಏನಾದರೂ ಎರರ್ ಇದ್ದರೆ ಅಥವಾ ಏನಾದರೂ ಟೈಪ್ಸ್ ಇದ್ದರೆ, ಸೊ ಇವೆಲ್ಲವನ್ನು ನಾವು ಇನ್ಫಾರ್ಮೇಷನ್ ಫಂಕ್ಷನ್ಸಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ಡಿಫೈನ್ಡ್ ನೇಮ್ಸ್ ಅಂತ ಹೇಳ್ತೀವಿ. ಸೊ ಡಿಫೈನ್ಡ್ ನೇಮ್ಸ್ ಗ್ರೂಪ್ ಅಂತಂದ್ರೆ ಏನ್ರಿ, ಇನ್ ಡಿಫೈನ್ಡ್ ನೇಮ್ ಗ್ರೂಪ್ಸ್ ದೇರ್ ಆರ್ 2 commands, that is what ಮ್ಯಾನೇಜರ್ ಆ್ಯಂಡ್ ಡಿಫೈನ್ಡ್ ನೇಮ್. ಸೊ ಇದರಲ್ಲಿ ನಮಗೆ ಡಿಫೈನ್ಡ್ ನೇಮ್ ಗ್ರೂಪಲ್ಲಿ ನಮಗೇನಿದೆ, ಸೊ ನೆಕ್ಸ್ಟ್ ನಮಗೆ ಡಿಫೈನ್ಡ್ ನೇಮ್ಸ್ ಗ್ರೂಪಲ್ಲಿ ನಮಗೆ ನೇಮ್ ಮ್ಯಾನೇಜರ್ ಅಂತ ಇದೆ, ಡಿಫೈನ್ ನೇಮ್ಸ್ ಅಂತ ಇದೆ, ಕ್ರಿಯೇಟ್ ಫ್ರಮ್ ಸೆಲೆಕ್ಷನ್ಸ್ ಅಂತ ಇದೆ. ಸೊ ನೇಮ್ ಮ್ಯಾನೇಜರ್ ಅಂತಂದ್ರೆ ಏನು, ನೇಮ್ ಮ್ಯಾನೇಜರ್ ಈಸ್ ನಥಿಂಗ್ ಬಟ್ ದ ನೇಮ್ ಮ್ಯಾನೇಜರ್ ಕಮಾಂಡ್ ಹೆಲ್ಪ್ಸ್ ಅಸ್ ಟು ಕ್ರಿಯೇಟ್, ಡಿಲೀಟ್ ಆ್ಯಂಡ್ ಫೈಂಡ್ ನೇಮ್ಸ್ ಅಪಿಯರಿಂಗ್ ಇನ್ ದ ವರ್ಕ್ ಬುಕ್. ಸೊ ವರ್ಕ್ ಬುಕ್ಕಲ್ಲಿ ಇರ್ತಕ್ಕಂತಹ ನೇಮ್ಸ್ಗಳನ್ನು ನಮಗೆ ಒಂದು ಡಿಟೆಕ್ಟ್ ಮಾಡಲಿಕ್ಕೆ ಅಥವಾ ಒಂದು ಸೆಲೆಕ್ಟ್ ಮಾಡಲಿಕ್ಕೆ, ಕ್ರಿಯೇಟ್ ಮಾಡಲಿಕ್ಕೆ ಅಥವಾ ಡಿಲೀಟ್ ಮಾಡಲಿಕ್ಕೆ, ಆ ನೇಮ್ನ ಅಪಿಯರ್ ಮಾಡಲಿಕ್ಕೆ ನಮಗೆ ಈ ಒಂದು ನೇಮ್ ಮ್ಯಾನೇಜರ್ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಡಿಫೈನ್ ನೇಮ್ ನಮಗೆ ಅದಕ್ಕೆ ಹೆಲ್ಪ್ ಆಗುತ್ತೆ. ಡಿಫೈನ್ ನೇಮ್ ಅಂತಂದ್ರೆ ಏನ್ರಿ, ದ ಡಿಫೈನ್ ನೇಮ್ ಕಮಾಂಡ್ ಕನ್ಸಿಸ್ಟ್ ಆಫ್ 2 options such as what, ಡಿಫೈನ್ ನೇಮ್ ಆ್ಯಂಡ್ ಅಪ್ಲೈ ನೇಮ್. ಸೊ ಡಿಫೈನ್ ನೇಮ್ ಆ್ಯಂಡ್ ಅಪ್ಲೈ ನೇಮ್. ಡಿಫೈನ್ ನೇಮ್ ಅಂತಂದ್ರೆ ಶೋಸ್ ರಿಲೇಟೆಡ್ ಡೈಲಾಗ್ಸ್ ಬಾಕ್ಸ್ ವೇರ್ ವಿ ಕ್ಯಾನ್ ಗಿವ್ ಅ ನೇಮ್ ಟು ದ ಸೆಲ್, write description to it for later reference, and select the cell or range which need to be referred. Apply name shows. Apply names ಅಂತಂದ್ರೆ ಏನ್ರಿ, it is related to the dialog box, that is where we can select the required names for the ಫ್ರಮ್ ದ ಲಿಸ್ಟ್. ಅಂದರೆ ನಾವು ಯಾವುದಾದ್ರೂ ಒಂದು ಅಂದರೆ ಶೋ ನೇಮ್ ಅಥವಾ ಒಂದು ಅಪ್ಲೈ ನೇಮ್ ಅಂತ ಇರುತ್ತೆ. ಸೊ ನೇಮ್ನ ನಮಗೆ ಅಪಿಯರ್ ಆಗಬೇಕು ಅಂದ್ರೆ ಶೋ ನೇಮ್ ಅಂತ ತೊಗೊಳ್ಬೇಕು. ಈ ಒಂದು ಅಪ್ಲೈ ನೇಮ್ ಅಂತಂದ್ರೆ ಏನು ರೀ, ಅದರಲ್ಲಿ ನಾವು ಯಾವುದಾದ್ರೂ ನೇಮ್ನ ನಾವು ರಿಕ್ವೈರ್ಡ್ ನೇಮ್ಸ್ನ ಸೆಲೆಕ್ಟ್ ಮಾಡಿ ನಾವು ರೆಫರೆನ್ಸ್ಗೆ ನಾವು ಅದನ್ನು ತೆಗೆದಿಟ್ಟಿರ್ತೀವಿ. ಅದಕ್ಕೆ ಏನಂತ ಹೇಳ್ತೀವಿ ರೀ, ನಾವು ಡಿಫೈನ್ ನೇಮ್ ಅಂತ ಹೇಳ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ಗ್ರೂಪ್ ಏನಿದ್ರಿ, ಫಾರ್ಮುಲಾ ಎಡಿಟಿಂಗ್ ಅಂದೇನ್ರಿ. ಸೊ in this group there are commands such as trace precedents, trace dependents, remove arrows, shows formulas, error checking, evaluate formula and watch window. ಸೊ ಇವೆಲ್ಲ ಏನು ಒಂದು ಆ್ಯರೋ ಮಾರ್ಕ್ ಅಂದರೆ ಫಾರ್ಮುಲಾ ಎಡಿಟಿಂಗಲ್ಲಿ ನಾವು ಸೈಡಿಗೆ ಒಂದು ಆ್ಯರೋ ಮಾರ್ಕ್ ಕ್ಲಿಕ್ ಮಾಡ್ತೀವಿ ರೀ. ಆ ಒಂದು ಆ್ಯರೋ ಮಾರ್ಕ್ ಕ್ಲಿಕ್ ಮಾಡಿದಾಗ ನಮ್ಗೆ ಏನೇನು ಕಾಣಿಸಿಗುತ್ತೆ, ಒಂದು ಟ್ರೇಸ್ ಡಿಪೆಂಡೆನ್ಸ್ ಸಿಗುತ್ತೆ, ಟ್ರೇಸ್
ಪ್ರೆಸಿಡೆನ್ಸ್ ಸಿಗುತ್ತೆ, ರಿಮೂವ್ ಆ್ಯರೋಸ್ ಸಿಗುತ್ತೆ. ಸೊ ನೆಕ್ಸ್ಟು ಶೋಸ್ ಫಾರ್ಮುಲಾಸ್ ಸಿಗುತ್ತೆ, ಎರರ್ ಚೆಕಿಂಗ್ ಸಿಗುತ್ತೆ, ಇವ್ಯಾಲ್ಯುವೇಟ್ ಫಾರ್ಮುಲಾಸ್ ಸಿಗುತ್ತೆ. ಸೊ ಇವೆಲ್ಲವುಗಳನ್ನು ನಮಗೆ ಸಿಗ್ತಾ ಹೋಗುತ್ತೆ. ಸೊ ಇದಕ್ಕೆ ನಾವೇನು ಮಾಡ್ತೀವಿ ರೀ, ಫಾರ್ಮುಲಾಸ್ ಎಡಿಟಿಂಗ್ ಅಂತ ಹೇಳ್ತೀವಿ. ಸೊ ಈ ಒಂದು ಫಾರ್ಮುಲಾ ಎಡಿಟಿಂಗಲ್ಲಿ ಫಸ್ಟ್ ಒನ್ ಏನಿರುತ್ತೆ ಅಂತ ಹೇಳಿದೆ ನಾನು, ಟ್ರೇಸ್ ಪ್ರೆಸಿಡೆಂಟ್ಸ್ ಅಂತ ಇರುತ್ತೆ. ಸೊ ಈ ಒಂದು ಟ್ರೇಸ್ ಪ್ರೆಸಿಡೆಂಟ್ಸ್ ನಮಗೆ ಇದಕ್ಕೆ ಹೆಲ್ಪ್ ಆಗುತ್ತೆ. ಇಟ್ ಡಿಸ್ಪ್ಲೇಸ್ ಆರೋ ಮಾರ್ಕ್ಸ್ ಲಿಂಕಿಂಗ್ ಪ್ರೆಸಿಡೆಂಟ್ಸ್ ಸೆಲ್ಸ್ ಆ್ಯಂಡ್ ಡಿಪೆಂಡ್ಸ್ ಸೆಲ್ಸ್ ಫಾರ್ಮುಲಾಸ್ ಆ್ಯಂಡ್ ಇಟ್ ಹೆಲ್ಪ್ಸ್ ಟು ಟ್ರೇಸ್ ದಿ ಪ್ರೆಸಿಡೆಂಟ್ ಸೆಲ್ಸ್ ಯೂಸ್ಡ್ ಫಾರ್ ದ ಫಾರ್ಮುಲಾ. ಸೊ ಈ ಒಂದು ಯಾವ ಒಂದು ಸೆಲ್ಸ್ ಇರುತ್ತೋ ಅಥವಾ ಯಾವುದೇ ಒಂದು ಆರೋ ಮಾರ್ಕ್ ಇರುತ್ತೋ ಅಥವಾ ಯಾವುದೇ ಒಂದು ಕಂಟೆಂಟ್ನ ನಾವು ಟ್ರೇಸ್ ಮಾಡಬೇಕಂದ್ರೆ ಟ್ರೇಸ್ ಪ್ರೆಸಿಡೆಂಟ್ಸ್ನ ಒಂದು ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಟ್ರೇಸ್ ಮಾಡ್ಬೋದು, ಸೆಲ್ನ ಟ್ರೇಸ್ ಮಾಡ್ಬೋದು. ನೆಕ್ಸ್ಟ್ ಟ್ರೇಸ್ ಡಿಪೆಂಡೆನ್ಸ್ ಅಂದ್ರೇನು, ಇಟ್ ಡಿಸ್ಪ್ಲೇಸ್ ಆರೋ ಮಾರ್ಕ್ಸ್ ಲಿಂಕಿಂಗ್ ಡಿಪೆಂಡೆಂಟ್ ಸೆಲ್ಸ್ ಲೈಕ್ ಇಟ್ ಹೆಲ್ಪ್ಸ್ ಅಸ್ ಟು ಟ್ರೇಸ್ ದ ಡಿಪೆಂಡೆಂಟ್ ಸೆಲ್ಸ್ ವೇರ್ ದ ಪ್ರೆಸಿಡೆಂಟ್ ಸೆಲ್ಸ್ ವ್ಯಾಲ್ಯೂಸ್ ಆರ್. ಪ್ರೆಸಿಡೆಂಟ್ ಸೆಲ್ಸ್ ವ್ಯಾಲ್ಯೂಸ್ ಎಲ್ಲಿ ಸ್ಟೋರ್ ಆಗಿರುತ್ತೋ ಅದನ್ನು ಟ್ರೇಸ್ ಮಾಡಲಿಕ್ಕೆ ಈ ಒಂದು ಫಾರ್ಮುಲಾಸ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು ರೀ, ಟ್ರೇಸ್ ಡಿಪೆಂಡೆನ್ಸ್ ಅನ್ನೋದನ್ನು ನಾವು ತೋರಿಸ್ಬೋದು. ನೆಕ್ಸ್ಟು ಶೋ ಫಾರ್ಮುಲಾಸ್ ಅಂತ ಇರುತ್ತೆ. ಶೋ ಫಾರ್ಮುಲಾಸ್ ಅಂದ್ರೆ ಏನು ರೀ, ದಿಸ್ ಒನ್ ಶೋಸ್ ಫಾರ್ಮುಲಾಸ್ ಈಸ್ ಯೂಸ್ಡ್ ಟು ವಾಟ್, it is used to display the formulas used in the Excel worksheet cells. By default Excel shows only result for the formulas. ಸೊ ನಮಗೆ ಯಾವ್ಯಾವ ಒಂದು ಕಮಾಂಡ್ಗಳನ್ನ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ಅನ್ನೋದನ್ನು, ಸೊ ಎಲ್ಲ ಫಾರ್ಮುಲಾಸ್ಗಳನ್ನ ಇಲ್ಲಿ ನಮಗೆ ತೋರಿಸುತ್ತೆ. ಅದರಿಂದ ನಾವು ಶೋ ಫಾರ್ಮುಲಾ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಎರರ್ ಚೆಕಿಂಗ್ ಅಂತ ಇದೆ. ಸೊ ಎರರ್ ಚೆಕಿಂಗ್ ಅಂದ್ರೆ ಏನು ರೀ, ದಿಸ್ ಕಮ್ಯಾಂಡ್ ಕಂಟೈನ್ಸ್ ಫಾಲೋವಿಂಗ್ ಆಪ್ಷನ್ಸ್ ಲೈಕ್ ಎರರ್ ಚೆಕಿಂಗ್. ದಿಸ್ ಬಟನ್ ಡಿಸ್ಪ್ಲೇಸ್ ಎರರ್ ಚೆಕಿಂಗ್ ಡೈಲಾಗ್ ಬಾಕ್ಸ್ ಲೈಕ್ ಕರೆಕ್ಟ್ ಎರರ್ಸ್, ಫಾರ್ಮುಲಾಸ್, ಫಂಕ್ಷನ್ಸ್. ಸೊ ಯಾವ ಒಂದು ಎರರ್ ಎಲ್ಲಾಗಿದೆ ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ಎರರ್ ಚೆಕಿಂಗ್ನ ಯೂಸ್ ಮಾಡ್ತೀವಿ. ಸೊ ಎರರ್ನ ಯಾವ ಒಂದು ಲೈನಲ್ಲಿ ಆಗಿದೆ ಅಂತ ಟ್ರೇಸ್ ಮಾಡಲಿಕ್ಕೆ ನಾವು ಟ್ರೇಸ್ ಎರರ್ ಅಂತ ಮಾಡ್ತೀವಿ. ಸರ್ಕ್ಯುಲರ್ ರೆಫರೆನ್ಸ್ ಅಂದ್ರೆ ಏನು ರೀ, ಸಮ್ಟೈಮ್ಸ್ ಫಾರ್ಮುಲಾ ಅಥವಾ ಫಂಕ್ಷನ್ಸ್ ಏನು ರೆಫರ್ ಮಾಡ್ತಾ ಹೋಗ್ತೀವಲ್ಲ ಅದನ್ನ ನಾವು ಸರ್ಕ್ಯುಲರ್ ರೆಫರೆನ್ಸ್ ಅಂತ ಹೇಳ್ತೀವಿ. ಸೊ ಇವ್ಯಾಲ್ಯುವೇಟ್ ಫಾರ್ಮುಲಾ ಆಗಿರ್ಬೋದು, ನೆಕ್ಸ್ಟು ವಾಚ್ ವಿಂಡೋಸ್ ಆಗಿರ್ಬೋದು. ಸೊ ಇವೆಲ್ಲ ಏನು ರೀ, ಈ ಒಂದು ಫಾರ್ಮುಲಾ ಎಡಿಟಿಂಗಲ್ಲಿ ಬರುತ್ತೆ. ನೆಕ್ಸ್ಟ್ ಗ್ರೂಪ್ ಯಾವ್ದು ರೀ, ಕ್ಯಾಲ್ಕುಲೇಷನ್ಸ್. ಕ್ಯಾಲ್ಕುಲೇಷನ್ಸಲ್ಲಿ ನಮಗೆ ಏನು ಯೂಸ್ ಆಗುತ್ತೆ, ಕ್ಯಾಲ್ಕುಲೇಷನ್ಸ್ ಅಂತಂದ್ರೇನು, ದಿಸ್ ಗ್ರೂಪ್ ಕಂಟೈನ್ಸ್ ದಿ ಕ್ಯಾಲ್ಕುಲೇಷನ್ಸ್ ಆಪ್ಷನ್ಸ್ ಲೈಕ್ ಆಟೋಮೆಟಿಕ್ ಎಕ್ಸೆಪ್ಟ್ ದಿ ಡೇಟಾ ಟೇಬಲ್ಸ್, ಮ್ಯಾನ್ಯುವಲ್ಸ್, ಈ ಥರ ಬರ್ತಾ ಹೋಗುತ್ತೆ. ಸೊ ಕ್ಯಾಲ್ಕುಲೇಷನ್ಸ್ ಆಪ್ಷನ್ ಸಿಗುತ್ತೆ. ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಕ್ಯಾಲ್ಕುಲೇಷನ್ಸ್ ಆಪ್ಷನ್ ಸಿಗುತ್ತೆ ಅಥವಾ ಕ್ಯಾಲ್ಕುಲೇಟ್ ನೌ ಅಂತ ಸಿಗುತ್ತೆ. ಸೊ ನೆಕ್ಸ್ಟು ಕ್ಯಾಲ್ಕುಲೇಟ್ ಶೀಟ್ ಅಂತ ಸಿಗುತ್ತೆ. ಸೊ ಇವೆಲ್ಲ ಒಂದು ಕಾನ್ಸೆಪ್ಟ್ಗಳು ನಮಗೆ ಎಲ್ಲಿ ಸಿಗುತ್ತೆ, ಈ ಒಂದು ಕ್ಯಾಲ್ಕುಲೇಷನ್ಸ್ ಆಪ್ಷನ್ಸಲ್ಲಿ ಸಿಗುತ್ತೆ, ಕ್ಯಾಲ್ಕುಲೇಷನ್ ಗ್ರೂಪಲ್ಲಿ ಸಿಗುತ್ತೆ. ಕ್ಯಾಲ್ಕುಲೇಷನ್ಸ್ ಆಪ್ಷನ್ಸಲ್ಲಿ ಈ ಒಂದು ಆಟೋಮೆಟಿಕ್ ಅನ್ನೋದು ಇದಕ್ಕೆ ಯೂಸ್ ಆಗುತ್ತೆ. ದಿಸ್ ಆಪ್ಷನ್ ಈಸ್ ಯೂಸ್ಡ್ ಟು ವಾಟ್, ಎನೇಬಲ್ ಸೂನ್ ಆಸ್ ವಿ change the values precedence value cells immediately depends the cells values also change. ಅಂದರೆ ನಾವು ಯಾವ್ದು ಪ್ರೆಸಿಡೆನ್ಸಲ್ಲಿ ಅಂದರೆ ಯಾವುದು ಪ್ರೆಸೆಂಟ್ ನಾವು ಚೇಂಜ್ ಮಾಡಿರ್ತೀವಿ ವ್ಯಾಲ್ಯೂಸ್, ಆ ಒಂದು ವ್ಯಾಲ್ಯೂಸ್ ನಮಗೆ ಎಂಡಲ್ಲಿ ನಾವು ಯಾವುದು ಟ್ರೇಸ್ ಆಗಿರುತ್ತಲ್ಲ ಇದನ್ನು ಅಲ್ಲೂ ಕೂಡ ಆಟೋಮೆಟಿಕ್ ಆಗಿ ಚೇಂಜ್ ಆಗಲಿಕ್ಕೆ ನಾವು ಈ ಆಟೋಮೆಟಿಕ್ ಫಂಕ್ಷನ್ಸ್ನ ಯೂಸ್ ಮಾಡ್ತೀವಿ. ಆಟೋಮೆಟಿಕ್ ಎಕ್ಸೆಪ್ಟ್ ಡೇಟಾ ಟೇಬಲ್ಸ್ ಅಂದರೆ ದಿಸ್ ಆಪ್ಷನ್ ಈಸ್ ಎನೇಬಲ್ಸ್ when we want to apply automatic value change the excluding data tables. ಸೊ ಡೇಟಾ ಟೇಬಲ್ನ ಬಿಟ್ಟು ನಮಗೆ ಏನು ಎಕ್ಸ್ಕ್ಲೂಡಿಂಗ್ ನಾವೇನಾದರೂ ಒಂದು ಕ್ಯಾಲ್ಕುಲೇಷನ್ಸನ್ನು ಮಾಡಿದರೆ ಆ ಒಂದು ಆಟೋಮೆಟಿಕ್ಲಿ ಆ ಒಂದು ವ್ಯಾಲ್ಯೂಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಮ್ಯಾನ್ಯುವಲ್ ಅಂದ್ರೆ ಏನು ರೀ, ಇಫ್ ದಿಸ್ ಆಪ್ಷನ್ ಈಸ್ ಎನೇಬಲ್ಡ್ ದೆನ್ ಇವನ್ ದೋ ವಿ ಚೇಂಜ್ ವ್ಯಾಲ್ಯೂಸ್ ಇನ್ precedent cells the values in dependent cells do not automatically change. ಅಂದರೆ ಈ ಒಂದು ಮ್ಯಾನ್ಯುವಲ್ ಆಪ್ಷನ್ ಇದಕ್ಕೆ ಯೂಸ್ ಆಗುತ್ತೆ ನಮಗೆ ಪ್ರೆಸಿಡೆಂಟ್ ಸೆಲ್ಸ್ ಎಲ್ಲ ಅಂದರೆ ಆ ಸೆಲ್ಸ್ಗಳನ್ನು ನಮಗೆ ಆಟೋಮೆಟಿಕ್ಲಿ ಮ್ಯಾನ್ಯುವಲ್ ಆಗಿ ನಾರ್ಮಲಿ ತೊಗೊಂಡು ಬರಲಿಕ್ಕೆ ಅಥವಾ ಚೇಂಜ್ ಮಾಡಿದ್ದನ್ನು ನಮ್ಗೆ ಮಾಡಿಫೈಡ್ ಆಗಿದ್ದನ್ನು ಆ್ಯಸ್ ಯೂಶ್ವಲ್ ತೋರಿಸ್ಲಿಕ್ಕೆ ನಾವೇನು ಹೇಳ್ತೀವಿ, ಮ್ಯಾನ್ಯುವಲ್ ಅಂತ ಹೇಳ್ತೀವಿ. ಕ್ಯಾಲ್ಕುಲೇಟ್ ನಾವು ಅಂತಂದರೆ ದಿಸ್ ಬಟನ್ ಅಪ್ಡೇಟ್ಸ್ ಆಲ್ ಡಿಪೆಂಡೆಂಟ್ ಸೆಲ್ ವ್ಯಾಲ್ಯೂಸ್ ಇನ್ ಎಂಟೈರ್ ವರ್ಕ್ ಬುಕ್ ಬೈ ಮೇಕಿಂಗ್ ಫ್ರೆಶ್ ಕ್ಯಾಲ್ಕುಲೇಷನ್ಸ್. ಅಂದರೆ ಕ್ಯಾಲ್ಕುಲೇಟ್ ನಾವು ಅಂದಾಗ ನಾವು ಏನು ಒಂದು ಎಂಟರ್ ಮಾಡಿರ್ತೀವೋ ಯಾವುದೇ ಒಂದು ಕ್ಯಾಲ್ಕುಲೇಟ್ ಮಾಡ್ತಿರ್ತೀವೋ ಅದನ್ನು ನಾವು ಫ್ರೆಶ್ ಕ್ಯಾಲ್ಕುಲೇಷನ್ನ ಯೂಸ್ ಮಾಡಲಿಕ್ಕೆ ಈ ಒಂದು ಕ್ಯಾಲ್ಕುಲೇಟ್ ನಾವು ಬಟನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಕ್ಯಾಲ್ಕುಲೇಟ್ ಶೀಟ್ ಅಂದರೆ ಏನು ರೀ, this button updates all dependent cell values in the current worksheet by making fresh calculations. This command is used to what, required when we enable manual method is in calculation options. ಅಂದರೆ ಕ್ಯಾಲ್ಕುಲೇಟ್ ಶೀಟ್ ಅಂದರೆ ಶೀಟ್ಗಳನ್ನು ಒಂದು ಶೀಟಲ್ಲಿ ನಮಗೆ ಇಷ್ಟು ಕ್ಯಾಲ್ಕುಲೇಷನ್ಸ್ ಔಟ್ಪುಟ್ ಬಂದಿರುತ್ತೆ, ಇನ್ನೊಂದು ಶೀಟಲ್ಲಿ ಇನ್ನೊಂದು ಔಟ್ಪುಟ್ ಬಂದಿರುತ್ತೆ, ಎಲ್ಲವನ್ನು ಕಂಬೈನ್ ಮಾಡಿ ನಾವು ಕ್ಯಾಲ್ಕುಲೇಟ್ನ ಮಾಡಲಿಕ್ಕೆ ನಾವು ಕ್ಯಾಲ್ಕುಲೇಟ್ ಶೀಟ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ಆಪ್ಷನ್ಸ್ ಆರ್ ಅವೈಲೇಬಲ್ ಇನ್ ದಿ ಫಾರ್ಮುಲಾಸ್ ಟ್ಯಾಬ್. ಫಾರ್ಮುಲಾಸ್ ಟ್ಯಾಬಲ್ಲಿ ನಮಗೆ ಫಂಕ್ಷನ್ಸ್ ಲೈಬ್ರರಿ ಬರುತ್ತೆ, ಡಿಫೈನ್ಡ್ ನೇಮ್ಸ್ ಬರುತ್ತೆ, ಫಾರ್ಮುಲಾ ಎಡಿಟಿಂಗ್ ಬರುತ್ತೆ, ಕ್ಯಾಲ್ಕುಲೇಷನ್ಸ್ ಬರುತ್ತೆ. ಸೊ ಇವೆಲ್ಲವುಗಳನ್ನು ನಾವು ಯೂಸ್ ಮಾಡಲಿಕ್ಕೆ ನಾವೇನಂತ ಹೇಳ್ತೀವಿ ರೀ, ಫಾರ್ಮುಲಾಸ್ ಟ್ಯಾಬ್ ಅಂತ ಹೇಳ್ತೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಪೇಜ್ ಲೇಔಟ್ ಮತ್ತು ಫಾರ್ಮುಲಾಸ್ ಟ್ಯಾಬ್ ಬಗ್ಗೆ ತಿಳ್ಕೊಂಡ್ವಿ. ಪೇಜ್ ಲೇಔಟ್ ಟ್ಯಾಬ್ ಮತ್ತು ಫಾರ್ಮುಲಾಸ್ ಟ್ಯಾಬ್ ಬಗ್ಗೆ ತಿಳ್ಕೊಂಡ್ವಿ.
ಸೊ ಅದರ ನೋಟ್ಸನ್ನು ನಾನು ನಿಮಗೆ ಇವಾಗ ಶೋ ಮಾಡ್ತೀನಿ. ಸೊ ಇದೆಲ್ಲ ಅದನ್ನು ನೀವು ತಿಳ್ಕೊಳ್ರಿ. ಸೊ ಪೇಜ್ ಲೇಔಟ್ ಅಂದ್ರೇನು, ಫಾರ್ಮುಲಾಸ್ ಅಂದ್ರೇನು, ಸೊ ನಾವು ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ಇವಾಗ ನೋಟ್ಸ್ನ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತೀನಿ, ನೀವು ಅದನ್ನು ನೋಡಿಟ್ಕೊಳ್ರಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡೇಟಾ, ರಿವ್ಯೂ ಆ್ಯಂಡ್ ವೀವ್ ಬಗ್ಗೆ ತಿಳ್ಕೊಳ್ಳೋಣ. So these are the notes of page layout tab and formulas tab. Okay, see here, this is the notes. So this is the page layout tab notes. This is the formulas tab notes. Okay, these are the notes which we have discussed in the today's class. Okay, so ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ನಾನು ನೆಕ್ಸ್ಟ್ ಬರುವ ದಿನಗಳಲ್ಲಿ ನಾನು ನಿಮಗೆ ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್ಸನ್ನು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಹೇಗೆ ಬರಿಬೇಕು, ಸೊ ಅಥವಾ ಯಾವ ಥರ ಕೇಳ್ತಾರೆ ಕ್ವಶನ್ಸನ್ನು ನಾನು ನಿಮಗೆ ಫಾರ್ವರ್ಡ್ ಮಾಡ್ತಾ ಹೋಗ್ತೀನಿ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅಲ್ಲಿ ತನಕ ನೀವು ಈ ಒಂದು ಟಾಪಿಕ್ಸ್ಗಳ ಬಗ್ಗೆ ನೀವು ಮಾಹಿತಿಯನ್ನು ತಿಳಿದಿಟ್ಕೊಂಡಿರಿ. ಅಂದರೆ ಫಸ್ಟು ಟಾಪಿಕ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ಮಾತ್ರ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಬಿಡಿಸ್ಲಿಕ್ಕೆ ಏಬಲ್ ಆಗಿರ್ತೀರಾ. ಸೊ ದಿಸ್ ಇಸ್ ದ ನೋಟ್ಸ್ ಆಫ್ ವಾಟ್ ಟುಡೇಸ್ ಕ್ಲಾಸ್ ನೋಟ್ಸ್. ಓಕೆ, ನೆಕ್ಸ್ಟು ಟ್ಯಾಬ್ಸ್ಗಳ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ಥ್ಯಾಂಕ್ ಯು.